ಸುವರ್ಣ. ಸುವರ್ಣ ವಾಹಿನಿಯ ನನ್ನ ಸ್ನೇಹಿತರಿಗೆಲ್ಲ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ನಿಮ್ ನಂದಿನಿ. ವೀಕ್ಷಕರೇ, ಯಾವಾಗಲೂ ಮನೇಲಿರೋರಿಗೆ ಅಥವಾ ಹೌಸ್ ವೈಫ್ಸ್ಗೆ 24 ಗಂಟೆ ಒಲೆ ಮುಂದೆ ಬೇಸಿ ಅಥವಾ 4 ಗೋಡೆಗಳ ಮಧ್ಯೆ ನಿಂತು ಸಾಕಾಗೋಗಿರುತ್ತೆ. ಅದು ಖಂಡಿತ ನನಗೆ ಅರ್ಥ ಆಗತ್ತೆ. ಆದರೂ ನಿಮ್ಮ ಮನೆಯವ್ರಿಗೆ ಬಡಿಸ್ತಾ ಒಂದೆರಡು ಮಾತು ನಗ್ನಗ್ತಾ ಆಡ್ಕೊಂಡು ಒಂದು ಸ್ವಲ್ಪ ಖುಷಿಯಾಗಿ ಬಡಿಸಿದ್ರೆ ಅವರು ಖುಷಿಯಾಗಿ ತಿಂತಾರೆ, ಮಾಡಿದ್ದಕ್ಕೂ ನಮಗೆ ಸಾರ್ಥಕ ಅನ್ಸುತ್ತೆ. ಹಾಗೆ ನಮ್ಮ ಪ್ರತಿಮಾ ಅಡಿಗ ಅವರು ಅಷ್ಟೇ, ಏನು ಮಾಡ್ಕೊಟ್ರು ನಗ್ನಗ್ತಾ ಆರಾಮಾಗಿ ಮಾಡ್ಕೊಡ್ತಾರಪ್ಪ. ಸೊ ಪ್ರತಿಮಾ ಅವ್ರನ್ನ ತಡ ಮಾಡದೆ ಇಲ್ಲಿಗೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ಅಲ್ಲ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಹಲೋ. ಹೇಳಿ ಮೇಡಮ್. ಬಂಕಾಗಿ ಬಂದ್ಬಿಡಿದಿಲ್ಲಮ್ಮ, ಏನಮ್ಮ ಸಮಾಚಾರ? ಏನೋ ಒಂದೊಂದ್ಸತಿ ಬೇಕಲ್ಲಮ್ಮ ನಿನ್ ಟಕ್ಕರ್ ಕೊಡಕ್ಕೆ. ಅಬ್ಬೋ ಟಕ್ಕರ್ ಹೊಡಿತು. ಆಪಲ್ ಆಪಲ್ ಅಲ್ಲಿ ಆಪಲ್ ಕೀಪ್ಸ್ ದ ಐ ಡೋಂಟ್ ವಾಂಟ್ ಟು ಕೀಪ್ ಪ್ರತಿಮಾ ಅವೇ. ಡಾಕ್ಟರ್ ಒಂಥರ ಡಾಕ್ಟರ್ ನೀನು. ಬೇಜಾರಾದಾಗ ನಿನ್ ಕೈ ರುಚಿ ತಿನ್ಬಿಟ್ರೆ ಅದಂತರ ಮದ್ದಿದ್ದಂಗೆ. ಹೌದಾ? ಓಕೆ. ಸೊ ಆಪಲ್ ಅಲ್ಲಿ ಏನಿವತ್ತು? ಈಗ ಆಪಲ್ ಇಂದ ಹಲ್ವಾ ಹೇಳ್ಕೊಡ್ತೀನಿ. ಯಾವ್ದನ್ನ ಬಿಟ್ಟಿದ್ಯಾ ಅಂತ ಹೇಳು. ಯಾವ್ದು ತಗೊಂಡ್ರೆ ಹಿಂಗ್ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಹಲ್ವಾ ಮಾಡಕ್ ಬಿಡ್ತೀಯ? ಕ್ಯಾಪ್ಸಿಕಮ್ ಅಲ್ಲಿ ಹಲ್ವಾ ಮಾಡಿಲ್ಲ. ಆಮೇಲೆ ಏನೇನು ಮಾಡಿದ್ರೆ ಯಾರು ಒಪ್ಪೋದಿಲ್ಲ ಅಮ್ಮ. ಸರಿ, ಬಟ್ ಆಪಲ್ ಹಲ್ವಾ ಐ ಥಿಂಕ್ ಸಕದ ಇರುತ್ತೆ. ಆಪಲ್ ಖೀರ್ ಹೇಳ್ಕೊಟ್ಟಿದ್ದೆ. ಸೊ ನೀನ್ ಯಾವಾಗ್ಲೂ ಮನೇಲಿ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಯಾ. ಆಪಲ್ ಇಂದ ಹಲ್ವಾ ಹೇಳ್ಕೊಡ್ತೀನಿ, ಮಾಡ್ಬಿಡೋಣ. ಸೊ ಏನೇನ್ ಬೇಕು ಆಪಲ್ ಹಲ್ವಾ ಮಾಡಕ್ಕೆ? ಇದಕ್ಕೆ ಆಪಲ್, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ, ಕೇಸರಿ ದಳ, ಖೋವಾ, ಸಕ್ಕರೆ. ತುಂಬಾ ಸುಲಭ, ತಿನ್ನಕ್ ರುಚಿ. ಇನ್ನೇನ್ ಬೇಕು ಹೇಳೋ, ಮಾಡ್ಕೊಟ್ರೆ ಖುಷಿ. ಅಷ್ಟೇ. ಸೊ ಏನ್ ಕೊಡ್ಲಿ? ಫಸ್ಟ್ ಒಂದ್ ಕಡಾಯಿ ಕೊಡು. ಈಗ ಗೋಡಂಬಿ, ಬಾದಾಮಿ ಹುರ್ಕೊಳ್ಬೇಕು ಅಷ್ಟೇ ತಾನೇ? ನೀನ್ ಹುರ್ಕೋ, ನಾನು ಆಪಲ್ ಸಿಪ್ಪೆ ತೆಗಿತೀನಿ. ಸದ್ಯ ನಂಗೆ ಆ ಕೆಲಸ ಕೊಡ್ಲಿಲ್ವಲ್ಲ. ನನಗೇನ್ ಗೊತ್ತಾ, ಯಾವ್ದು ತುಂಬಾ ರೇಜ್ಗೆ ಕೆಲಸ ಅಂದ್ರೆ ಈ ಅವರೆಕಾಯಿ ಸುಲಿಯೋದು. ಅದಂತೂ ನನ್ ಕನ್ಸಲ್ಲೂ ಯೋಚನೆ ಮಾಡಲ್ಲ. ಅದ್ರಷ್ಟು ಬೋರಿಂಗ್ ಇನ್ಯಾವುದೂ ಇಲ್ಲ. ಈಗ ತುರಿಯೋದ್ ಕೊಡ್ತೀಯಾ? ಒಂದ್ ಪ್ಲೇಟ್ ಕೊಡು, ತುರಿಯೋದ್ ಕೊಡು. ಕೆಲಸ ಮಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರದು, ಅದಕ್ಕೆ ನಾನು ಹೇಳಿ ಬಂದಿರೋದು. ಹಲೋ, ಕೊಡು. ಆಪಲ್ನ ಆದಷ್ಟು ಆಗ್ಲೇ ತುರ್ಕೊಳ್ಳೋದು ಒಳ್ಳೇದು, ಇಲ್ಲ ಕಪ್ಪಗಾಗ್ಬಿಡತ್ತಲ್ಲ. ಅದ್ ಕಪ್ಪನ್ನ ಹೋಗಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಒಂದು ಪಾತ್ರೆಯಲ್ಲಿ ನೀರ್ ಹಾಕ್ಬಿಟ್ಟು ಒಂದ್ ಚೂರು ಉಪ್ಪು ಹಾಕಿದ್ರೆ ಕಪ್ಪಾಗಲ್ಲ. ಬಟ್ ಆ ನೀರ್ ಉಪ್ಪಿನಂಶ ಎಲ್ಲ ಹೀರ್ಕೊಳ್ಳಲ್ವಾ? ಇಲ್ಲ, ಅಷ್ಟೊಂದೇನಿಲ್ಲ. ಅಂದ್ರೆ ಇಮಿಡಿಯೇಟ್ ಆಗಿ ತೆಗೆದ್ಬಿಡ್ತೀವಲ್ಲ, ಇನ್ನೊಂದ್ಸತಿ ತೊಳೆದ್ರೆ ಆಯ್ತು ಅಷ್ಟೇ. ಸರಿ. ಅದನ್ನ ತೆಗೆದಿಟ್ಕೊಂಡ್ಬಿಡಿ, ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡ್ಬಿಡಿ. ಕೆಲಸ ಇಲ್ವಲ್ಲ, ಅದಕ್ಕೆ ನಿಧಾನಕ್ಕೆ ತೆಗಿತಾ. ಆಯ್ತು. ಅದಕ್ಕೆ ಒಂದ್ ಚಮಚ ತುಪ್ಪ ಹಾಕು. ಇದಕ್ಕೇನೆ? ಒಂದ್ ಚಮಚ ತುಪ್ಪ ಹಾಕು. ಓಕೆ. ನಾನು ಆಪಲ್ ತುರ್ಕೊಂಡ್ಬಿಡ್ತೇನೆ. ಈಗ ನಿಂಗೆ ಚೂರೇ ಮಾಡ್ಕೊಡ್ತಿರೋದು ನಾನು. ಆಯ್ತು. ಅದೇನೋ ಚೂರ್ ಅಂತೀಯ, ಬಟ್ ನೀನ್ ಒಂದ್ ಆಪಲ್ ತಗೊಂಡ್ರೆ ಅದು ಎಷ್ಟು ಒದಗಿಸ್ತೀಯ, ಅದೇನೋ ಭಯಾನಕ ಟ್ಯಾಲೆಂಟ್. ಹಾಕ್ಲಾ? ಹಾಕು. ಇನ್ನೊಂದ್ ಸ್ವಲ್ಪ ಹಾಕ್ಲಾ ತುಪ್ಪ? ಸಾಕು 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 ಸಾಕು. ಒಂದು ಸ್ಪೂನ್ ಕೊಡ್ತೀಯಾ? ಸೀರತ್ತೆ, ಹುಷಾರಾಗಿ. ನಾ ಇದು ಒಂದು ಆಪಲ್ ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೀನಿ. ಓಕೆ. ಇವಾಗಲೇ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡೋಣ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೌದು, ಯಾಕಂದ್ರೆ ಆಪಲ್ ಹುಳಿ ಇರುತ್ತಲ್ಲ, ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಓಕೆ. ಈಗ ದೊಡ್ಡ ಉರಿ ಮಾಡ್ಕೊಳ್ಳೋಣ. ಆಪಲ್ ಅಲ್ಲೂ ಒಂಚೂರು ನೀರಿನ ಅಂಶ ಇರುತ್ತೆ, ಸಕ್ಕರೆ ಹಾಕಿದ ತಕ್ಷಣ ಅದು ಒಂಚೂರು ನೀರು ಬಿಟ್ಕೊಳ್ಳುತ್ತೆ. ಈಗ ಏನ್ ಮಾಡೋಣ, ಈ ಹಂತದಲ್ಲಿ ಖೋವಾ ಮತ್ತೆ ಕೇಸರಿ ದಳ. ಓಕೆ. ಯಾಕಂದ್ರೆ ಸ್ವಲ್ಪ ಥಿಕ್ನೆಸ್ ಬರ್ಬೇಕಲ್ಲ, ಅದಕ್ಕೋಸ್ಕರ. ಮತ್ತೆ ಇನ್ನೂ ಒಂದ್ ಏನ್ ಮಾಡ್ಬೋದು ಅಂತಂದ್ರೆ, ಇವಾಗ ಖೋವಾ ಹಾಕ್ತಿವಿ ಮತ್ತೆ ತುಂಬಾ ನೀರಿನ ಅಂಶ ಇರುತ್ತಲ್ಲ, ಇದು ಇನ್ನೊಂದು ಟಿಪ್ ಇದೆ ಆಕ್ಚುಲಿ. ಯಾವ್ದೇ ಹಲ್ವಾ ಮಾಡಿದ್ರೆ, ಈಗ ಕಾಶಿ ಹಲ್ವಾ, ಗುಂಬಳಕಾಯಿ ಹಲ್ವಾ ಎಲ್ಲ ಮಾಡಿದಾಗ ನೀರ್ ತುಂಬಾ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದ್ ಸ್ವಲ್ಪ ದಪ್ಪ ಆಗ್ಬೇಕು ಅಂತಂದ್ರೆ 1 ಚಮಚ ಮೈದಾನ ತುಪ್ಪದಲ್ಲಿ ಹುರಿದು ಬಿಟ್ಟು ಹಾಕಿದ್ರೆ ಬೇಗ ದಪ್ಪ ಆಗತ್ತೆ, ನೀರೆಲ್ಲ ಒಣಕೊಳಕ್ ಹೋಗುತ್ತೆ. ಓಕೆ. ನೋಡು, ಇದು ಹಿಂಗ್ ಹಾಕ್ತಾ ಇದ್ರೆ ಇವಾಗ ನಾವು ಖೋವಾ ಹಾಕಿರೋದ್ರಿಂದ ಬೇಗ ದಪ್ಪ ಆಗತ್ತೆ ಈಗ. ಓಕೆ. ನನ್ನ ಲೈಫಲ್ಲಿ ಫಸ್ಟ್ ಸ್ವೀಟ್ ಮಾಡಿದ್ದು ಕ್ಯಾರೆಟ್ ಹಲ್ವಾ. ಹೌದಾ? ಹಾಗಾಗಿ ಒಂಥರ ಕ್ಯಾರೆಟ್ ಹಲ್ವಾ
ಸ್ಪೆಷಲ್ ಇಷ್ಟ ನಂಗೊಂಥರ ವೆರಿ ಸ್ಪೆಷಲ್. ನೀನ್ ಯಾವ ತರ ಮಾಡ್ತೀಯಾ ಕ್ಯಾರೆಟ್ ಹಲ್ವಾ? ಹಾಲಲ್ಲೇ ಬೇಯಿಸೋದು? ಬೇಯಿಸೋದು. ಅದಾದ ನಂತರ ಹಂತ ಹಂತವಾಗಿ ತುಪ್ಪ, ಆಮೇಲೆ ಒಂದ್ ಹಂತದಲ್ಲಿ ಖೋವಾ ಎಲ್ಲ ಹಾಕಿ ಚೆನ್ನಾಗಿ ಸಕ್ಕರೆ ಎಲ್ಲ ಹಾಕಿ ನೀಟಾಗಿ, ಬಟ್ ಸ್ವಲ್ಪ ಟೈಮ್ ತಗೊಳತ್ತೆ ಅದು ನೀಟಾಗಿ ಮುಚ್ಚಿ ಮಾಡೋದಕ್ಕೆ. ಅದಕ್ಕಿಂತ ಜಾಸ್ತಿ ಗುಂಬಳಕಾಯಿ ಹಲ್ವಾ ಜಾಸ್ತಿ ಹೊತ್ತು ತಗೊಳತ್ತೆ. ಹೌದು. ಇದೊಂಚೂರು ಬೇಯ್ತಾ ಇರ್ಲಿ, ಬೇಕಾದ್ರೆ ನಾನೊಂದು ಬ್ರೇಕ್ ತಗೊಂಡ್ಬಂದ್ಬಿಟ್ಟು. ಓಕೆ, ಅಷ್ಟರೊಳಗೆ ನಾನು ಕೇಸರಿನೂ ಹಾಕ್ಬಿಡ್ತೀನಿ. ಹಾಕು ಆಮೇಲೆ ತಗೊಂಡು. ಕೇಸರಿ ಹಾಲಲ್ಲಿ ನೆನೆಸಿರೋಂಥ ಕೇಸರಿ. ಹೌದು, ಹಾಲಲ್ಲಿ ನೆನೆಸಿರೋಂಥ ಕೇಸರಿ. ಓಕೆ. ಆಪಲ್, ಕೇಸರಿ, ಕೋವಾ ಎಲ್ಲ ಸೇರ್ಕೊಂಡು ಒಂದು ಸೂಪರ್ ಹಲ್ವಾ ರೆಡಿ ಆಗ್ತದೆ. ಖಂಡಿತ ತಿನ್ಬಿಡ್ತೀನಿ, ಆದ್ರೆ ಈ ಬ್ರೇಕ್ನ ನಂತರ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಸಂಚಿಕೆಯಲ್ಲಿ ಈಗ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ಆಪಲ್ ಹಲ್ವಾ, ಎಸ್, ಕಲರೇ ಚೇಂಜ್ ಮಾಡ್ಬಿಟ್ರು ಬ್ರೇಕ್ ತಗೊಂಡಿಂಗ್ ಬರೋ ಹೊತ್ತಿಗೆ. ಅದ ಕೇಸರಿ ದಳ ಮತ್ತೆ ಕೋವಾ ಇದೆಲ್ಲ ಸೇರಿದಾಗ ಯಾವ್ದೇ ಸಿಹಿ ತಿಂಡಿ ಇಟ್ ವಿಲ್ ಬಿಕಮ್ ರುಚಿಯಾಗಿರುತ್ತೆ. ಹೌದು. ಮತ್ತೆ ಯೂಶಲಿ ಊಟ ಆದ್ಮೇಲೆ ಏನಾದ್ರು ಡೆಸರ್ಟ್ ಬೇಕನ್ನೋರ್ಗೆ, ಡೆಸರ್ಟ್ ಕಾರ್ವಾ, ಸ್ವೀಟ್ ಟೂತ್ ಅವ್ರಿಗೆ ಇದೆಲ್ಲ ಹೇಳಿ ಮಾಡ್ಸಿರೋಂಥದ್ದು. ಈ ಹಂತದಲ್ಲಿ 1 ಚಮಚ ತುಪ್ಪ. ಓಕೆ ನೋಡಿ, ಈಗ 1 ಚಮಚ ತುಪ್ಪ ಹಾಕಿದ್ನಲ್ಲ, ಈಗ ಅಂದ್ರೆ ಒಂದ್ ಸ್ವಲ್ಪ ಸಾಕು ತುಪ್ಪ, ಜಾಸ್ತಿನೂ ಬೇಡ ಇದಕ್ಕೆ. ಓಕೆ ಓಕೆ. ನೋಡಿ, ಬೇಗ ನೀರು ಹೀರ್ಕೊಂಡ್ಬಿಡತ್ತೆ ಇದು. ನಾನು ಆಕ್ಚುಲಿ ಮುಂಚೆ ತುಪ್ಪ ಹಾಕಕ್ಕೆ ಹೆದರ್ಕೊತಿದ್ದೆ, ಯಾಕೆಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ನೀರು ಹಿಂಗ್ಸಿರ್ತೀವಿ, ಮತ್ತೆ ತುಪ್ಪ ಹಾಕ್ಬಿಟ್ರೆ ಮತ್ತೊಂಚೂರು ನೀರ್ ಆಗ್ಬಿಡುತ್ತಲ್ಲ ಅಂತ ಟೆನ್ಷನ್. ಇಲ್ಲ, ಸಕ್ಕರೆ ಆದಾಗ ನೀರಾಗುತ್ತೆ, ತುಪ್ಪ ಹಾಕಿದಾಗ ನೀರಾಗಲ್ಲ. ಅದಾದ್ಮೇಲೆ ರಿಯಲೈಸ್ ಆಯ್ತು ನಂಗೆ. ಓ, ಲೇಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹಿಂಗ ಆಗ್ತಿತ್ತು. ಹೌದು, ಯಾರಿಗೆ ಆದ್ರೂ ಅಡಿಗೆ ಕಲಿಬೇಕಾದ್ರೆ ಹಾಗೆ ಆಗುತ್ತೆ. ಏಲಕ್ಕಿ ಪುಡಿ ಸ್ವಲ್ಪ, ಇನ್ನೇನ್ ಕಾಯಿ ಅವಶ್ಯಕತೆ ಇಲ್ಲ. ಆಯ್ತಾ? ಅಷ್ಟೇ, ಸೂಪರ್. ಈಗ ಗೋಡಂಬಿ ದ್ರಾಕ್ಷಿ ಕೊಡು. ಅದ್ರೊಳಗೆ ಅರ್ಧ ಹಾಕು. ಕೋವಾ, ಸಪ್ಪೆ ಕೋವಾ ತಗೊಂಡಿದ್ದ? ಹೌದು, ಸಪ್ಪೆ ಕೋವಾ. ಈಗ ಸಿಹಿ ಕೋವಾ ತಗೊಂಡ್ರೆ ಸಕ್ಕರೆ ಕಡಿಮೆ ಹಾಕ್ಬಹುದು, ಸಪ್ಪೆ ಕೋವಾ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಹುದು. ಯಾಕಂದ್ರೆ ಇದು ಒಂಥರ ಸ್ವಲ್ಪ ಹುಳಿಸಿ ತರ ಇರುತ್ತೆ, ಯಾಕಂದ್ರೆ ಆಪಲ್ ಸ್ವಲ್ಪ ಹುಳಿ ಇರುತ್ತಲ್ವಾ. ಸೀಬೆ ಹಣ್ಣಿಂದು ಸ್ವಲ್ಪ ಅದೇ ತರ ಇತ್ತು. ಹೌದು. ನೋಡು, ಇಲ್ಲಿ ನೊರೆ ಬರ್ತಾ ಇದೆಯಲ್ಲ, ಈ ನೊರೆ ಬರ್ತಾ ಇದೆ ಅಂತಂದ್ರೆ ಆಗಿದೆ ಅಂತ ಅರ್ಥ. ನೋಡು, ಗೊತ್ತಾಗ್ತಾ ಇದೆಯಾ? ಆ ಪ್ಲೇಟು ಕೊಟ್ಬಿಡು. ಅದಕ್ಕೆ ನಿಂಗೆ 1 ಆಪಲ್ ಇಂದ ಮಾತ್ರ ನಿಂಗೆ ಒಬ್ಬಳಿಗೋಸ್ಕರ ಮಾಡಿರೋದು. ಆಕ್ಚುಲಿ ಇದು ಜಾಸ್ತಿನೇ ಆಗುತ್ತೆ. ಹೌದು, ಸ್ವೀಟು, ಖೋವಾ ಎಲ್ಲ ರಿಚ್. ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕೊಟ್ಬಿಡ್ತೀನಿ ನಿಂಗೆ. ಒಂದು ಆಪಲ್ ಹಲ್ವಾ ಟೇಸ್ಟ್ ಮಾಡಿ ಹೇಗಿದೆ ಹೇಳು. ಪೌಷ್ಟಿಕಾಂಶ ಜಾಸ್ತಿ ಮಾಡ್ಕೊಡ್ತಾ ಇದ್ದೀನಮ್ಮ. ಖಂಡಿತಮ್ಮ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇಲ್ಲ, ಟೇಸ್ಟ್ ನೋಡ್ತೀನಿ ಇವತ್ತು, ಆಮೇಲೆ ನಿಮಗೆ ಹೇಳೋದು. ಅದ್ಯಾಕೆ ಹಂಗೆ ಮಾಡಿದೆ? ಇವತ್ತು ನಾನು ಟೇಸ್ಟ್ ನೋಡ್ಬೇಕು. ಜೈ, ಸರಿಯಾಗಿ ಕಮೆಂಟ್ ಕೊಡು. ಫಸ್ಟ್ ಕ್ಲಾಸಾ, ಹೈ ಡಿಸ್ಟಿಂಕ್ಷನ್ನ, ಸೆಕೆಂಡ್ ಕ್ಲಾಸಾ? ಅದಕ್ಕಿಂತ ಜಾಸ್ತಿ ಏನಿದೆ ಅಷ್ಟೇ ಇರೋದು, ಮ್ಯಾಕ್ಸಿಮಮ್ ಔಟ್ ಆಫ್ ಔಟ್. ಹೌದಾ? ಥ್ಯಾಂಕ್ ಯು. ಆಪಲ್ ಹಲ್ವಾ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಗೋಡಂಬಿ, ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ತುಪ್ಪದಲ್ಲಿ ಹುರಿದುಕೊಂಡು ತೆಗೆದಿಡಿ. ನಂತರ ಆಪಲಿನ ಸಿಪ್ಪೆ ತೆಗೆದು ತುರಿದುಕೊಳ್ಳಿ. ನಂತರ ಬಾಣಲೆಗೆ ತುಪ್ಪ ಹಾಕಿ ಸ್ವಲ್ಪ ಕಾದ ನಂತರ ತುರಿದ ಆಪಲ್ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಖೋವಾ, ಹಾಲಿನಲ್ಲಿ ನೆನೆಸಿದ ಕೇಸರಿ ದಳ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಇದಾದ ನಂತರ ಇದಕ್ಕೆ ತುಪ್ಪ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ತುಪ್ಪದಲ್ಲಿ ಹುರಿದುಕೊಂಡ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಸೇರಿಸಿ ಚೆನ್ನಾಗಿ ಹೊಂದಿಸಿ ಸರ್ವ್ ಮಾಡಿದರೆ ಆಪಲ್ ಹಲ್ವಾ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ಲ, ಖಂಡಿತ ಟ್ರೈ ಮಾಡಿ. ಅಂಡ್ ಖೋವಾ ಅವೆಲ್ಲ ಇವ್ರು ಯಾವ ಪ್ರಮಾಣದಲ್ಲಿ ಹಾಕಿದಾರೋ ಅಷ್ಟೇ ಹಾಕಿ ಮಾಡಿ, ಸೂಪರ್ ಆಗುತ್ತೆ. ಬೇಕಾದ್ರೆ ಇನ್ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಇನ್ನೂ 4 kg ಹಾಕೊಳ್ಳಿ, ಏನ್ ಪರವಾಗಿಲ್ಲ. 4 kg ನಾನು ಹಾಕಿಲ್ಲ, ಬೇಕಾದ್ರೆ ಹಾಕೊಳ್ಳಿ, ಇನ್ನೂ ಜಾಸ್ತಿ.
ಸೊ ಇಂಥ ಅಲಂಕಾರಗಳೆಲ್ಲ ಎಷ್ಟು ಬಿದ್ರು ಚೆನ್ನಾಗಿ ಹೌದೌದು ಸಕ್ಕದಾಗಿದೆ. ಎನಿವೇ ಸೂಪರ್ ಅದೇ. ಆಕ್ಚುಲಿ ಆಪಲ್ ತುಂಬಾ ಹುಳಿ ಅಂತ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ನಾವು ತಗೊಂಡಿದ್ದ ಆಪಲ್ ಅಲ್ಲಿ ಸ್ವೀಟ್ ಜಾಸ್ತಿ ಇತ್ತು ಅನ್ಸುತ್ತೆ. ಕೆಲವೊಂದು ಆಪಲ್ ಈ ಕ್ಯೂಜಿ ಆಪಲ್ ಬರುತ್ತಲ್ಲ ಅದು ಸ್ವಲ್ಪ ಹುಳಿ ಇರುತ್ತೆ. ಗ್ರೀನ್ ಆಪಲ್ ಬರುತ್ತಲ್ಲ ಅದು ಅಷ್ಟೇ ತುಂಬಾ ಹುಳಿ ಇರುತ್ತೆ. ಸೊ ಅದ್ರ ಬದಲಿಗೆ ನೀನ್ ರೆಗ್ಯುಲರ್ ಆಪಲ್ ತಗೊಂಡ್ರೆ ಬೆಟರ್, ಫಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಏನು ನಮ್ಗೆ? ನೆಕ್ಸ್ಟ್ ಹೆಂಗೋ ಸ್ವೀಟ್ ತಿಂದಿದ್ಯಾ? ಆಸ್ ಯೂಶುವಲ್ ಖಾರ ಮಾಡ್ಕೊಡ್ತೀನಿ. ಏನು? ಕಾರ್ನ್ ಇದೆಯಲ್ಲ, ಅಮೆರಿಕನ್ ಕಾರ್ನ್ ಇಂದ ವಡೆ ಮಾಡ್ಕೊಡ್ತೀನಿ. ಇಷ್ಟ ಖಾರ ಖಾರವಾಗಿ ಮಾಡ್ಲಾ? ಓ ಎಸ್, ಓಕೆ. ವೆರಿ ಹಾಟ್ ಅಂಡ್ ಸ್ಪೈಸಿ ಬೇಕು. ಎಸ್. ಕಾರ್ನ್ ವಡೆ ಮಾಡೋದಕ್ಕೆ ಏನೇನ್ ಬೇಕು? ಇದಕ್ಕೆ ಅಮೆರಿಕನ್ ಕಾರ್ನ್, ಪುದೀನ, ನೆನೆಸಿರುವಂಥ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಶುಂಠಿ, ಜೀರಿಗೆ, ಕಾರ್ನ್ ಫ್ಲೋರ್, ಉಪ್ಪು ಹಾಗೂ ಎಣ್ಣೆ. ಓಕೆ. ಈಗ ನಾನು 1 ಬಟ್ಲಾಗಷ್ಟು ಕಾರ್ನ್ ತೊಗೊಂಡಿದ್ದೀನಿ, ಅಮೆರಿಕನ್ ಕಾರ್ನ್. ಇದು ಅಮೆರಿಕನ್ ಕಾರ್ನ್ ತೊಗೊಂಡಿದ್ದೀನಿ 1 ಬಟ್ಲಾಗಷ್ಟು. ಅದೇ ಅಳತೆಯಲ್ಲಿ 1 ಬಟ್ಲಾಗಷ್ಟು ನೆನೆಸಿರುವಂಥ ಕಡಲೆಬೇಳೆ. ಓಕೆ. ಅದೇನಕ್ಕೆ ಅಮೆರಿಕನ್ ಕಾರ್ನ್ ಪರ್ಟಿಕ್ಯುಲರ್ ಆಗಿ ತಗೊಂಡಿರೋದು? ಟೇಸ್ಟ್ಗೆ. ಓಕೆ. ನೀನು ಅದ್ರೊಳಗೂ ಮಾಡ್ಬೋದು ಅಂತ, ಯಾಕಂದ್ರೆ ಕಾರ್ನ್ ಅಲ್ಲಿ ನಿಂಗೆ ನಾರಿನಂಶ ಜಾಸ್ತಿ ಇರುತ್ತೆ. ಹೌದು. ನೀನು ಎಷ್ಟು ಉಪಯೋಗಿಸ್ತೀಯೋ ಅಷ್ಟು ಒಳ್ಳೇದು. ಈಗ ಬೇಸಿದ ರೂಪದಲ್ಲಾದ್ರೂ ತಗೋಬಹುದು, ಅಥವಾ ಹಸಿ ಕಾರ್ನ್ ಆದ್ರೆ ಜೀರ್ಣ ಆಗಲ್ಲ. ಸೊ ಆದಷ್ಟು ಸ್ವಲ್ಪ ಬೇಯಿಸ್ಬಿಟ್ಟು ತಿನ್ನೋದೇ ಒಳ್ಳೇದು. ಹಸಿ ಕೆಲವೊಂದು ಇದ್ರೊಳಗೆ ಹಸಿ ಕೊತ್ತಂಬರಿ ಮಾಡ್ತಾರಲ್ಲ, ದಟ್ಸ್ ನಾಟ್ ಗುಡ್ ಆಕ್ಚುಲಿ. ಓಕೆ. ಸ್ವಲ್ಪ ಬೇಯಿಸಿರೋದೇ ತಿನ್ಬೇಕಾಗುತ್ತೆ, ಜೀರ್ಣ ಆಗಲ್ಲ ಅದು. ಓಕೆ. ಸೊ ಇವೆರಡು ಹಾಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು. ಓಕೆ. ಯಾಕಂದ್ರೆ ಕರ್ಬೇವಿನ ಸೊಪ್ಪು ನಾವು ಹಾಗೆ ಹಾಕಿದ್ರೆ ಎಲ್ಲರೂ ತೆಗೆದು ಬಿಸಾಕ್ತಾರೆ. ಹೌದು. ರುಬ್ಬ ಹಾಕಿದ್ರೆ ಬೆಟರ್. ಓಕೆ. ಹಸಿಮೆಣಸಿನಕಾಯಿ, ನಿನಗೆ ಖಾರ ಎಷ್ಟು ಬೇಕೋ ಅಷ್ಟು. ಓಕೆ. ಇದಕ್ಕೆ ನಾ ಇಂಗ್ ಹಾಕ್ತಾ ಇಲ್ಲ, ಇಂಗಿನ ಬದಲು ಶುಂಠಿ ಹಾಕ್ತಾ ಇದ್ದೀನಿ. ಓ ಸೂಪರ್. ಯಾಕಂದ್ರೆ ಕಡಲೆಬೇಳೆ ವಾಯು ಆಗಿರೋದ್ರಿಂದ ಶುಂಠಿ ಹಾಕ್ತಾ ಇದ್ದೀನಿ. ಓಕೆ. ಸೊ ಯಾವುದೇ ವಾಯು ಇರುವಂತಹ ಪದಾರ್ಥಗಳಿಗೂ ಈ ತರ ಒಂದು ಚೂರಾದ್ರೂ ಶುಂಠಿ ಹಾಕಿದ್ರೆ ಖಂಡಿತ ವಾಯು ಹೊಡೆಯುತ್ತಾ? ವಾಯು ಹೊಡೆದ ರುಚಿ ಅಲ್ದೇನೆ. ಹೌದು. ಈಗ ಇದನ್ನ ರುಬ್ಕೊಳ್ತೀನಿ ನಾನು. ಓಕೆ. ಯೂಶಲಿ ವಡೆಗಳಿಗೆ ನಾವು ನೀರು ಹಾಕಲ್ಲ, ಯಾಕಂದ್ರೆ ನೆನೆಸಿರುವಂತ ನೀರು ಇರುತ್ತಲ್ಲ, ಕರೆಕ್ಟ್, ಅಷ್ಟೇ ಸಾಕು. ಮಿಕ್ಸಿಂಗ್ ಬೌಲ್ ಕೊಡಿ. ಸೊ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದಕ್ಕೆ ಯೂಶಲಿ ನಾವು ಕಡಲೆಬೇಳೆ ವಡೆ ಮಾಡಂಗಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀವಿ. ಬಟ್ ಇದ್ರೊಳಗೆ ಇದು ಯಾವುದು ಕಾರ್ನ್ಗೆ ನಾವು ಕಾರ್ನ್ ಫ್ಲೋರೇ ಯೂಸ್ ಮಾಡ್ತೀವಿ. ಹೌದು. ಯಾಕಂದ್ರೆ ಸ್ವಲ್ಪ ಗರಿ ಬರಲಿ ಅಂತ. ಓಕೆ. ಮತ್ತೆ ಸಣ್ಣಗೆ ಹೆಚ್ಚಿರುವಂಥ ಪುದೀನ 1 ಸ್ಪೂನ್ ಕೊಡ್ತೀಯಾ? ಚೂರು ಉಪ್ಪು, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ. ಸರಿ. ಈರುಳ್ಳಿ ಆಪ್ಷನ್. ಕೆಲವರು ವಾರ ಒಪ್ಪತ್ತು ಮಾಡ್ತಾರಲ್ಲ, ಬೇಡ ಅಂದವರು ಈರುಳ್ಳಿ ಹಾಕೊಳ್ತಿದ್ರು ಪರವಾಗಿಲ್ಲ. ವಾರ ಒಪ್ಪತ್ತು ಮಾಡೋರು ಹಿಂಗೆಲ್ಲ ಕರ್ಕೊಂಡು ತಿಂದ್ರೆ ದೇವ್ರು ಮೆಚ್ತಾನಿಯೇ. ಹೌದಾ. ಮತ್ತೆ ಜೀರಿಗೆ, ಇದು ಜೀರ್ಣಕಾರಿ. ಓಕೆ. ಸಾಕಷ್ಟು ಕವಿಗಳು ಈ ಅಜ್ಜಿರ್ ಫಲಹಾರ ಮಾಡೋದ್ರ ಬಗ್ಗೆ ಒಳ್ಳೊಳ್ಳೆ ಕವಿತೆಗಳು ಬರ್ದಿದ್ದಾರೆ. ಚುಡಾಯಿಸ್ಕೊಂಡು ಫಲಹಾರ ಅನ್ನೋದು ಫುಲ್ ಪ್ಲೇಟ್ ಗಟ್ಲೆ ಅವಲಕ್ಕಿ ಅದು ಇದು ಅಂತ ಹಂಪಲುಗಳು, ಹಾಲು ಎಲ್ಲ ಹೋಗಿರುತ್ತೆ. ದಿನನಿತ್ಯ ತಿನ್ನೋದ್ಕಿಂತ ಜಾಸ್ತಿ ಹೋಗಿರುತ್ತೆ. ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್. ಓಕೆ. ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಏನೇ ಹೇಳಿ ನಂದು ಕೈಯಲ್ಲಿ ಗೊತ್ತು, ಈ ಡೈಲಾಗ್ ಬರ್ಲಿಲ್ಲ, ಯಾಕೆ ಇನ್ನೂ ಸ್ಪೂನ್ ಆ ಕಡೆ ಬಿದ್ದಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಕೈಯಲ್ಲಿ ಮಾಡುವ ಹಿತ ಬೇರೆದ್ರಲ್ಲಿಲ್ಲ. ಜೊತೆಗೆ ಬೇಗಲೂ ಆಗೋಗುತ್ತೆ ಇಂಥವೆಲ್ಲ ಎಸ್ಪೆಷಲಿ. ಈಗೇನು ಮಾಡೋಣ, ಕೈಗೆ ಸ್ವಲ್ಪ ಅದೋಕೆನಾ? ಅದು ನಂಗೇನೋ ಇಲ್ಲಿಂದ ನೋಡೋಕೆ ಇನ್ನೂ ನೀರು ಜಾಸ್ತಿನೇ ಅಂತ ಅನಿಸ್ತದೆ. ಏನು ತೊಂದರೆ? ಓಕೆನಾ? ಓಕೆ. ಒಂದೊಂದೇ ಹಾಕೊಂಡ್ರೆ ಓಕೆ. ಬೇಕಾದ್ರೆ ಒಂದೇ ಸತಿ ಉಂಡೆ ಮಾಡಿಟ್ಕೊಂಡು ಹಾಕೋಬಹುದು. ಇದು ಬಣ್ಣ ಬಂದಿರೋದು ಒಂದು ಚೂರು ಮುಚ್ಚು. ಈಗ ನೋಡು, ಏನಂದ್ರೆ ಹಾಕಿದ ತಕ್ಷಣ ಮುಚ್ಚಬಾರ್ದು. ಮತ್ತೆ ಇನ್ನೊಂದು ಏನಂದ್ರೆ ಕಾರ್ನು ಆದಷ್ಟು ನಾವು ಹಾಗೆ ಜಗದು ತಿಂದ್ರೆ
ನಾವು ಲೇಡೀಸ್ ಎಲ್ಲ ಫೇಶಿಯಲ್ ಅಂತ ಹೋಗ್ತೀವಲ್ಲ, ಇಟ್ ಗಿವ್ಸ್ ಎ ವೆರಿ ಗುಡ್ ಎಕ್ಸರ್ಸೈಸ್. ಕೆನ್ನೆ ಎಲ್ಲ ಚೀಕ್ ಬೋನ್ಸ್ ಐ ಮೀನ್ ಚೀಕ್ ಮಸಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅನ್ಕೋತೀನಿ. ಮತ್ತೆ ಇದು ರಿಂಕಲ್ಸ್ ಬರೋದಿಲ್ಲ. ಸೊ ಅದ್ರೊಳಗೆ ತುಂಬಾ ಅನುಕೂಲ. ಈಗೆಲ್ಲ ಸ್ಟೈಲಾಗಿ ಚೂಯಿಂಗ್ ಗಮ್ ತಿನ್ಬಿಟ್ರೆ ಏನೋ ದೊಡ್ಡ ಎಕ್ಸರ್ಸೈಸ್. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಗೊತ್ತಾ. ಇನ್ಫ್ಯಾಕ್ಟ್ ನಾನು ಯಾರಿಂದ್ರ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಒಂದಷ್ಟು ದಿನ ತಿಂದು ಹಾಕ್ಬಿಟ್ಟೆ ಚೂಯಿಂಗ್ ಗಮ್ಮು. ಆಮೇಲೆ ನಂಗೆ ಯಾರೋ ಹೇಳಿದ್ರು ಲೇಡೀಸ್ ಎಸ್ಪೆಷಲಿ ಚೂಯಿಂಗ್ ಗಮ್ ಜಾಸ್ತಿ ತಿನ್ಬಾರ್ದಂತೆ. ಹೌದಾ? ಫರ್ಟಿಲಿಟಿ ಪ್ರಾಬ್ಲಮ್ಸ್ ತುಂಬಾ ಬರುತ್ತಂತೆ. ಯಾಕೆಂದ್ರೆ ಅದ್ರೆಲ್ಲ ಮಿಂಟ್ ಇರುತ್ತಲ್ಲ, ದಟ್ ಇಸ್ ವೆರಿ ವೆರಿ ಹಜಾರ್ಡಸ್ ಫಾರ್ ಯುವರ್ ಹೆಲ್ತ್ ಅಂತ. ಸೊ ಹೆಂಗಸರು ಜಾಸ್ತಿ ಎಸ್ಪೆಷಲಿ ಚೂಯಿಂಗ್ ಗಮ್ ತಿನ್ನೋದು ಒಳ್ಳೇದಲ್ಲ. ಆಕ್ಚುಲಿ ನಂಗೆ ಇದು ಗೊತ್ತಿರಲಿಲ್ಲ. ಬಟ್ ಏನಂದ್ರೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಉರಿ ಹಾಕ್ಬಿಟ್ಟು ಆಮೇಲೆ ಸಣ್ಣ ಉರಿ ಮಾಡಿದ್ರೆ ಒಳಗ್ ಚೆನ್ನಾಗಿ ಬೇಯುತ್ತೆ. ಆಗಿದೆ. ಬಾ, ಜಬರ್ದಸ್ತ್ ಕಲರ್ ಬಂದಿದೆ. ಮತ್ತಿದೆ ಹೆಚ್ಚು ಎಣ್ಣೆ ಕುಡಿಯಲ್ಲ ಇದು. ಹೌದು. ಸರ್ವಿಂಗ್ ಪ್ಲೇಟ್ ಕೊಡ್ತೀಯಾ? ಕೈ ಹುಷಾರು, ಕೈ ಹುಷಾರು. ಹಿಡ್ಕೊ, ನಿಂಗೆ ಡೈರೆಕ್ಟ್ ಆಗಿ ಹಾಕ್ಕೊಡ್ತೀನಿ. ಸಖತ್ ಬಿಸಿ ಬಿಸಿಯಾಗಿ ಗರಿಗರಿಯಾಗಿದೆ. ಒಂದ್ರಿಗೆ ಅದು ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಸಕ್ಕಂತ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಕಾರ್ನ್ ವಡೆ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಅಮೆರಿಕನ್ ಕಾರ್ನ್, ನೆನೆಸಿರುವಂತಹ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ ಹಾಗೂ ಶುಂಠಿ ಹಾಕಿ ಎಲ್ಲವನ್ನು ರುಬ್ಬಿಕೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಂಡು ಇದಕ್ಕೆ ಪುದೀನ, ಉಪ್ಪು, ಈರುಳ್ಳಿ, ಜೀರಿಗೆ, ಕಾರ್ನ್ಫ್ಲೋರ್ ಹಾಕಿ ವಡೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈ ಹಿಟ್ಟನ್ನು ವಡೆ ಆಕಾರಕ್ಕೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಕಾರ್ನ್ ವಡೆ ಕ್ಷಣ ಮಾತ್ರದಲ್ಲೇ ಸವಿಯಲು ಸಿದ್ಧ. ಸಿಂಪಲ್ ಅಲ್ಲ? ಟ್ರೈ ಮಾಡಿ. ಸೊ ಬೇಡ, ಹಂಗೆ ತಿಂದ್ರೆ ಚೆನ್ನಾಗಿರಲ್ಲ. ಹಿಂಗೆ ತಿಂತೀನಿ ಅವಾಗ. ಶೋ ಆಫ್. ಕ್ರಿಸ್ಪಿದೆ. ಉಪ್ಪು ಸಾಕ? ಏನ್ ನೋಡ್ತಾ ಇದೀಯಾ? ಸಾಕು. ಕಾರ್ನ್ ಎಲ್ಲಾರು ಸಿಗುತ್ತಾ ಅಂತ ನೋಡ್ತಾ ಇದೀನಿ. ಆಕ್ಚುಲಿ ನೀವು ಹೇಳಿದ್ ಕರೆಕ್ಟ್. ಕಾರ್ನ್ ಎಲ್ಲೋ ಒಂದ್ ಕಡೆ ಆ ಫ್ಲೇವರ್ ಸಿಗ್ದಂಗ ಆಗುತ್ತೆ, ಬಟ್ ಇಟ್ ಇಸ್ ಮೋರ್ ಆರ್ ಲೆಸ್ ಲೈಕ್ ದಟ್ ಆಂಬುಡೆ ವಿತ್ ಸಮ್ ಸ್ಪೆಷಲ್ ಫ್ಲೇವರ್. ಸಕ್ಕತ್ತಾಗಿದೆ. ದಯವಿಟ್ಟು ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಡ್ತೀನಿ ಅಂತ ಖಂಡಿತ ನಾನು ಕೇಳಲ್ಲ. ನಾನು ಹಿಂಗೆ ಹೇಳೋದು ಇಲ್ಲ, ನಾನು ರೈಟ್ ಅಂತ ಇದೀನಿ. ಆಯ್ತು ಆಯ್ತು, ಗೊತ್ತಿರೋ ವಿಷಯನೇ. ಬಾಯ್, ತಡ ಸಿಗೋಣ ನಾಳೆ. ಹಲ್ವಾ ಆಯ್ತು, ವಡೆ ಆಯ್ತು, ನೆಕ್ಸ್ಟ್ ಏನ್ ನನಗೋಸ್ಕರ ಕಾದಿದೆ. ನನಗೆ ಮಾತ್ರ ಅಲ್ಲ, ನಿಮಗೋಸ್ಕರ ಕೂಡ ಏನು ಕಾಯ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ವಿರಾಮ. ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಜೇಕ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಸುವರ್ಣ ವಾಹಿನಿಯ ಮನೆ ಅಡಿಗೆ. ಇವತ್ತು ನಮ್ಮ ಜೊತೆ ಇರುವಂತವರು ಮಂಗಳೂರಲ್ಲಿ ತುಂಬಾ ಫೇಮಸ್, ಹಾಗೆ ನಮ್ಮ ಬೆಂಗಳೂರಲ್ಲೂ ಕೂಡ ಸಿಂಗರ್ ಅಂತ ತುಂಬಾನೇ ಫೇಮಸ್. ಇವರು ನಮ್ಮ ಸುವರ್ಣ ವಾಹಿನಿಯ ಸ್ಟಾರ್ ಸಿಂಗರಿನ ಸೀಸನ್ 1 ನಲ್ಲಿ ಟಾಪ್ 18 ಪಾರ್ಟಿಸಿಪೆಂಟ್ಸ್ ಪೈಕಿ ಒಬ್ಬರಾಗಿದ್ರು. ಇವರು ಸಿಂಗರ್ ಮಾತ್ರ ಅಲ್ಲ, ಡೆಂಟಿಸ್ಟ್ ಕೂಡ. ಸೊ ತಡ ಮಾಡದೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಮಂಗಳೂರಿನ ಡಾಕ್ಟರ್ ನಿತಿನ್ ಆಚಾರ್ಯ ಅವರನ್ನ. ಹಲೋ ಡಾಕ್ಟರ್. ಹಾಯ್. ಹಲೋ ನಿತಿನ್. ಹಲೋ. ಹೇಗಿದ್ದೀರಿ? ಪರವಾಗಿಲ್ಲ. ಹೇಗೆ ನಡೀತಾ ಇದೆ ಜೀವನ? ಚೆನ್ನಾಗಿ ನಡೀತಾ ಇದೆ, ಸ್ವಲ್ಪ ನಿಧಾನ ಬಟ್ ಚೆನ್ನಾಗಿ ನಡೀತಾ ಇದೆ. ಬೆಂಗಳೂರಿಗೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ನಮ್ಮ ವೆದರ್, ಈ ವಾತಾವರಣದಲ್ಲಿ ಅಡುಗೆ ಮಾಡೋದು? ಈ ವಾತಾವರಣ ಚೆನ್ನಾಗಿದೆ, ಪೊಲ್ಯೂಷನ್ ಸ್ವಲ್ಪ ಇದೆ ನಮ್ಮ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಓಕೆ. ಬಟ್ ಸೆಕೆ ಇಲ್ಲ. ಸೆಕೆ ಇಲ್ಲ, ಹಾಗಾಗಿ ಸ್ವಲ್ಪ ತಂಪಾಗಿದೆ. ತಂಪಾಗಿದೆ. ಓಕೆ, ಏನ್ ಮಾಡ್ಕೊಡ್ತಾ ಇದೀರಾ ನಮ್ಗೆ ಇವತ್ತು? ಸ್ವೀಟ್ ಅಲ್ಲಿ ಒಂದು ಮಾಲ್ಪುರಿ ಅಂತ ಒಂದು ಮಂಗಳೂರಿನ ಸ್ವೀಟ್ ಇದು. ಬೇರೆ ಬೇರೆ ವರ್ಷನ್ಸ್ ಇದೆ, ಬೇರೆ ಬೇರೆ ರೀತಿದ್ದು ವೇರಿಯೇಷನ್ಸ್ ಇದೆ. ನಾನು ಒನ್ ಟೈಪ್ ಇದ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಆ ಬೇರೆ ಬೇರೆದು ಎಲ್ಲ ಗೊತ್ತಾ ನಿಮ್ಗೆ? ಬೇರೆದು ತಿಂದು ಮಾತ್ರ ಗೊತ್ತು. ಓಕೆ, ಸೊ ಮಾಲ್ಪುರಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡಿ ಒಂದ್ಸಲ. ಒಂದು ಬೌಲ್ ಗೋಧಿ ಹಿಟ್ಟು, ಕೆಲವರು ಅದಕ್ಕೆ ಮೈದಾ ಹಿಟ್ಟುನು ಹಾಕ್ತಾರೆ, ಬಟ್ ಗೋಧಿ ಹಿಟ್ಟು ಸ್ವಲ್ಪ ಆರೋಗ್ಯಕರ ಕಂಪೇರ್ ಟು ಮೈದಾ ಹಿಟ್ಟು. ಅದು ಆದ್ಮೇಲೆ ಒಂದು ಕಪ್ ಮೊಸರು, ಮತ್ತೆ ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ಸಕ್ಕರೆ, ತುಪ್ಪ, ಸ್ವಲ್ಪ ಗಾರ್ನಿಶಿಂಗಿಗೆ ದ್ರಾಕ್ಷಿ ಮತ್ತೆ ಗೋಡಂಬಿ, ಸ್ವಲ್ಪ ಉಪ್ಪು, ಏಲಕ್ಕಿ ಪುಡಿ, ಮತ್ತೆ ಮೇನ್ ಆಗಿ ಬಾಳೆಹಣ್ಣು. ಓಕೆ, ಇಂಗ್ರೀಡಿಯೆಂಟ್ಸ್ ಏನೋ ಸಾಕಷ್ಟಿವೆ. ರೆಸಿಪಿ ಸಿಂಪಲ್ ಆಗಿದ್ರೆ ನಮ್ಮ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ. ಹಂಗಂತೀರಾ? ಸ್ಟಾರ್ಟ್ ಮಾಡೋಣ. ಓ ಎಸ್. ನೀವ್ ಹೇಳ್ತಾರದ್ ನೋಡ್ರಿ ಯಾಕೋ ತುಂಬಾ ಚೆನ್ನಾಗಿದೆ. ಬನ್ನಿ ಮಾಡ್ತೀನಿ ಅನ್ನೋಂಗಿದೆ. ಓಕೆ, ಸೊ ಏನ್ ಕೊಡ್ಲಿ ಫಸ್ಟ್ ಇದಕ್ಕೆ? ಒಂದ್ ಮಿಕ್ಸ್ ಮಾಡಕ್ ಒಂದ್ ಬೌಲ್ ಕೊಡಿ. ಕೊಡ್ಲಾ? ಇಷ್ಟು ಬೇಕಾಗಲ್ಲ, ಒಂದ್ ಸಾಕಾಗುತ್ತೆ. ಒಂದ್ ಸಾಕಾಗುತ್ತೆ. ಓಕೆ, ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಫಸ್ಟ್ ಇದನ್ನ ಮ್ಯಾಶ್ ಮಾಡ್ಕೊಂಡು ಓಕೆ, ಸ್ವಲ್ಪ ಸಕ್ಕರೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕೊಂಡು
ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೊಳ್ಬೇಕು. ಓಕೆ, ನಾನು ಹಾಕ್ಲಾ? ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಹೇಳಿ. ಸ್ವಲ್ಪ ಮೊಸರು ಹಾಕ್ಬಿಡಿ. ಓಕೆ, ಜಾಸ್ತಿ ಬೇಡ, 1-2 ಸ್ಪೂನ್ ಅಷ್ಟು ಸಾಕು. ಇನ್ನು ಹಿಟ್ಟು ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಇದು ಕರಿಯೋ ಅಂಥದ್ದಾ ಅಥವಾ ಬೇಯಿಸೋ ಅಂಥದ್ದಾ? ಇಲ್ಲ, ಫ್ರೈ ಎಲ್ಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿ ಬಾಯಿಗೆ ಹಾಕೊಳ್ಳೋ ಅಂಥದ್ದಾ? ಅದು ನಿಮ್ಮ ಟೇಸ್ಟ್ಗೆ ಬಿಟ್ಟಿದ್ದು. ಓಕೆ, ಹೆಚ್ಚಾಗಿ ನಮ್ಮ ಕಡೆ ಕರೆದ್ಬಿಟ್ಟು ತಿಂತಾರೆ, ನಾವು ಹಾಗೆ ತಿಂತೀವಿ. ಹೌದಾ? ಈಗ ಸ್ವಲ್ಪ ಉಪ್ಪು ಹಾಕ್ಬಿಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಅಂದರೆ ಸ್ವೀಟಿಗೆ ನಾವು ಸ್ವಲ್ಪನೇ ಹಾಕೋಣ. ಥ್ಯಾಂಕ್ ಯು. ಓಕೆ, ಹಾಂ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಿಟ್ಮೇಲೆ ನಂಗೊಂದು ಹಾಡಬೇಕು. ಹಾಂ, ಹೊತ್ತಿದೆ ಅನ್ಸುತ್ತೆ. ಹಾಗಿದ್ರೆ ಸ್ವಲ್ಪ ಸೋಡಾ ಹುಡಿ ಹಾಕ್ಬಿಡ್ತೀರಾ? ಸ್ವಲ್ಪ ತುಪ್ಪ ಹಾಕ್ಬಿಡ್ತೀರಾ? ಯೋರ್ ಟೈಮ್. ಹಾಕ್ಲಾ? ಥ್ಯಾಂಕ್ ಯು. ಸಾಕು, ಅಷ್ಟು ಸಾಕು. ಸೊ ಇದು ಡೀಪ್ ಫ್ರೈ ಮಾಡುವಂಥದ್ದು ಅಂದ್ರೆ? ಹೌದು. ಸೈಮಲ್ಟೇನಿಯಸ್ ಆಗಿ ನಾವು ಎಣ್ಣೆ ಕಾಯಕ್ಕೆ ಇಡಬಹುದಾ? ಖಂಡಿತ. ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ? ಹೌದು ಹೌದು. ಈಗ ಮಿಕ್ಸ್ ಆಲ್ಮೋಸ್ಟ್ ರೆಡಿ ಆಯ್ತು. ಸ್ವಲ್ಪ ಏಲಕ್ಕಿ ಪುಡಿ ಸಾಕಾ? ಸಾಕು ಸಾಕು. ಓಕೆ, ಸೊ ಎಣ್ಣೆ ಕಾಯೋದ್ರೊಳಗೆ ನಿಮ್ಮ ಪ್ರೊಫೆಷನ್ ಬಗ್ಗೆ ಒಂದಷ್ಟು ಮಾತಾಡೋಣ. ಆ್ಯಂಡ್ ಜೊತೆಗೆ ಮಕ್ಕಳು ಸಾಕಷ್ಟು, ಮಕ್ಕಳೇನು ಇವಾಗೆಲ್ಲ ದೊಡ್ಡವರು ಅಷ್ಟೇ, ಸ್ವೀಟ್ಸ್ನ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಪ್ರತಿಯೊಬ್ಬರಲ್ಲೂ ಕ್ಯಾವಿಟೀಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಏನಾದ್ರು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮಕ್ಳಿಗಾಗ್ಲಿ ಅಥವಾ? ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದರೆ, ತಪ್ಪು ಕಲ್ಪನೆ ಬಹಳ ಜನರಲ್ಲಿ, ಬರೀ ಸ್ವೀಟ್ಸ್ ತಿಂದರೆ ಮಾತ್ರ ಹುಳುಕಾಗುತ್ತೆ ಅಂತ. ಅದು ಹೌದು, ಸ್ವೀಟ್ಸ್ ತಿಂದರೂ ಹುಳುಕಾಗುತ್ತೆ. ಬಟ್ ಇವಾಗೇನು ಪ್ರೊಸೆಸ್ಡ್ ಫುಡ್ ಯಾವುದೇ ಇರಲಿ, ಚಿಪ್ಸ್ ಥರದ್ದು ಅಂಥದ್ದು ಯಾವುದೇ ಪ್ರೊಸೆಸ್ಡ್ ಫುಡ್ಡು ಹಲ್ಲಿಗೆ ಸರ್ಫೇಸ್ಗೆ ಅಂಟುವಂಥದ್ದು ಯಾವ್ದು ತಿಂದ್ರೂ ಹುಳುಕಾಗುತ್ತೆ. ಹಲ್ಲಿನ ಸರ್ಫೇಸಲ್ಲಿ ಆದಷ್ಟು ಉಳಿದೇ ಇರುವಂಥದ್ದು ಫೈಬರ್ ಇರುವಂಥ ಪದಾರ್ಥಗಳು ತಿಂದರೆ ಕ್ಲೀನು ಆಗುತ್ತೆ ಆ್ಯಂಡ್ ಹುಳುಕು ಆಗಲ್ಲ. ಆ್ಯಂಡ್ ಗಮ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅದರಲ್ಲಿ. ಫೈಬರ್ ಇರುವಂಥ ಈ ಸೆಲೆರಿ, ಆ್ಯಪಲ್ ಅಂಥದ್ದೆಲ್ಲ ತುಂಬ ಒಳ್ಳೆಯದು. ದಟ್ಸ್ ರಿಯಲಿ ನೈಸ್. ನೀವು ಎಣ್ಣೆ ಇನ್ನೂ ಕಾಯಬೇಕಾಗಿದೆ, ಒಂದು ಚಿಕ್ಕ ಬ್ರೇಕ್ ಬಂದ್ಬಿಡೋಣ. ಓಕೆ. ನಿಮ್ಮ ನೆಚ್ಚಿನ ಮನೆ ಅಡಿಗೆ ಸಂಚಿಕೆಯಲ್ಲಿ ಈಗ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಪ್ರೀತಿಯ ಕುಕರಿ ಶೋ ಮನೆ ಅಡಿಗೆ. ಸೊ ಡಾಕ್ಟರ್, ಎಣ್ಣೆ ಕಾದಿದೆ, ಬ್ಯಾಟರ್ ರೆಡಿ ಇದೆ, ಸ್ಪೂನ್ ಕೊಟ್ಟೆ, ಹಾಕ್ಬಿಡಿ. ಓ ಎಸ್. ಸೊ ಮೊದಲನೇ ಸಲ ಒಲೆ ಮುಂದೆ ನಿಂತಿದ್ದು ಯಾವಾಗ? ಇವತ್ತು ಅಂತ ಮಾತ್ರ ಹೇಳ್ಬಿಡಿ ದಯವಿಟ್ಟು. ತಗೊಳ್ಳಿ. ಬೈ ದ ವೇ, ಇದು ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಕೂಡ ಹಲ್ಲಿನ ತೊಂದರೆಗಳು ಉಂಟಾಗ್ತಾವ? ಓ ಡೆಫಿನೆಟ್ಲಿ. ಲೈಕ್ ಯಾವ ಯಾವ ರೀತಿಯ ಪ್ರಾಬ್ಲಮ್ಸ್ ಆಗ್ಬೋದು? ಮನುಷ್ಯನ ಓವರ್ ಆಲ್ ಹೆಲ್ತ್ ಖಂಡಿತ ಹಲ್ ಮೇಲೂ ಎಫೆಕ್ಟ್ ಮಾಡುತ್ತೆ, ಹಲ್ಲಿನ ಮೇಲೆ, ಗಮ್ಸ್ ಮೇಲೆ. ಓಕೆ. ಇನ್ಫ್ಯಾಕ್ಟ್ ಆಸಿಡಿಟಿ ಇದ್ದವರಿಗೆ ಹಲ್ಲು ಸೌದು ಹೋಗೋದು ಜಾಸ್ತಿ, ಅದರಿಂದ ಸೆನ್ಸಿಟಿವಿಟಿ ಎಲ್ಲ ಬರುತ್ತೆ. ಓಕೆ. ಸೊ ಅದಕ್ಕೆ ಆ್ಯಕ್ಚುಲಿ ಗೊತ್ತೇ ಆಗಲ್ಲ ಯಾಕೆ ಇವರಿಗೆ ಸವಿತಾ ಇದೆ ಹಲ್ಲು ಅಂತ, ಅವ್ರಿಗೂ ಗೊತ್ತಾಗ್ತಿರಲ್ಲ. ಸೊ ಅದು ಒಂದು ಕಾರಣದಿಂದ ಇರುತ್ತೆ. ಆ್ಯಂಡ್ ಈ ಶುಗರ್ ಪ್ರಾಬ್ಲಮ್ ಇರೋರಿಗೆ, ಹೈ ಬ್ಲಡ್ ಶುಗರ್ ಇರೋರು, ಡಯಾಬಿಟಿಕ್ಸ್ ಇದ್ದವ್ರಿಗೆ ಗಮ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ. ಓಕೆ. ಅವ್ರಿಗೆ ಇಲ್ಲಾದ್ರೂ ಬಾಡಿಯಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರೋದ್ರಿಂದಾಗಿ ಗಮ್ ಪ್ರಾಬ್ಲಮ್ಸ್ ಎಲ್ಲ ಬರೋದು ಜಾಸ್ತಿ. ಓಕೆ. ಸೊ ಇಂಥದ್ದು ಓವರ್ ಆಲ್ ನಿಮ್ಮ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ದರೆ ಹಲ್ಲಿನ ಮೇಲೆ, ಓರಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಓಕೆ. ಬಟ್ ಯಾವ ರೀತಿಯ ಟ್ರೀಟ್ಮೆಂಟ್ ಅಗತ್ಯವಿರುತ್ತೆ ಅಂಥ ಪ್ರಾಬ್ಲಮ್ಸ್ಗೆ? ಫಸ್ಟ್ ಆಫ್ ಆಲ್ ಓರಲ್ ಹೆಲ್ತ್ನ, ಅಂದರೆ ನಿಮ್ಮ ಓರಲ್ ಹೈಜೀನ್ನ, ಬ್ರಷ್ ಮಾಡೋದು ಬೆಳಿಗ್ಗೆ ರಾತ್ರಿ, ಅಂಥದ್ದು ಏನಾದರೂ ಪದಾರ್ಥ ತಿಂದ ತಕ್ಷಣ ಬಾಯಿ ಮುಕ್ಕಳಿಸುವಂಥದ್ದು, ಇಂಥದ್ದು ಮಾಡೋದ್ರಿಂದ ಒಂದು ಜನರಲ್ ಆಗಿ ಮೇಂಟೈನ್ ಮಾಡ್ಕೋಬೋದು. ಓಕೆ. ಬಟ್ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ನ ಫಸ್ಟ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಅದನ್ನೇ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಬ್ಯಾಡ್ ಬ್ರೆತ್ ಅನ್ನೋದು ಕೂಡ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸುಮಾರು ಜನ ಚೂಯಿಂಗ್ ಗಮ್ಸ್ ತಿನ್ನೋದು ನೋಡಿದ್ದೀನಿ. ಬಟ್ ಅದು ಒಳ್ಳೇದಾ? ಹೌ ಗುಡ್ ಇಸ್ ಇಟ್ ಆರ್ ಬ್ಯಾಡ್ ಇಸ್ ಇಟ್ ಅಂತ? ಅದು ಬ್ಯಾಡ್ ಬ್ರೆತ್ ಅನ್ನೋದು ಕೂಡ ತುಂಬ ಒಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಅಂದರೆ ಜಸ್ಟ್ ನಿಮ್ಮ ಓರಲ್ ಹೈಜೀನ್ ಪ್ರಾಬ್ಲಮ್ ಇದ್ರೂ ಕೂಡ ಬರುತ್ತೆ ಬ್ಯಾಡ್ ಬ್ರೆತ್. ಓಕೆ. ಆ್ಯಂಡ್ ಅದು ಬಿಟ್ಟು ಅಂಡರ್ಲೈಯಿಂಗ್ ಕಾಸಸ್ ಕೆಲವೆಲ್ಲ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ಸ್ ಇದ್ದವ್ರಿಗೂ ಬ್ಯಾಡ್ ಬ್ರೆತ್ ಪ್ರಾಬ್ಲಮ್ ಬಂದೇ ಬರುತ್ತೆ. ತುಂಬ ಜಾಸ್ತಿ ಬ್ಲಡ್ ಶುಗರ್ ಇದ್ದರೆ ಅವರಿಗೆ ಬಾಯಿ
ಸ್ಮೆಲ್ ಬರುತ್ತೆ. ಓಕೆ. ಆ್ಯಂಡ್ ಓರಲ್ ಹೈಜೀನ್ ಹೇಗೂ ಅದು ಮೇಂಟೈನ್ ಮೇಂಟೈನ್ ಮಾಡಿಲ್ಲ ಅಂದರೆ ಓಕೆ. ಅದು ಹೆಂಗೂ ಸ್ಮೆಲ್ ಇರುತ್ತೆ. ಇಂಥದ್ದು ಆ್ಯಕ್ಚುಲಿ ತುಂಬ ಅಂಡರ್ಲೈನ್ ಕಾಸಸ್ ಇರುತ್ತೆ. ಸೊ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಬ್ಯಾಡ್ ಬ್ರೆತ್ ಅನ್ನೋದು. ಆ್ಯಂಡ್ ಈ ಚೂಯಿಂಗ್ ಗಮ್ ತಗೊಳ್ಳುವಂಥದ್ದು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಈ ಶುಗರ್ ಇಲ್ಲದೆ ಇರುವಂತಹ ಚೂಯಿಂಗ್ ಗಮ್ ಸಿಗುತ್ತೆ ಕೆಲವು, ಅದಾದರೆ ಓಕೆ. ಬಟ್ ಅದರ್ವೈಸ್ ನೀವು ಚೂಯಿಂಗ್ ಗಮ್ ತಿಂದುಬಿಟ್ಟು ಸಾಲ್ವ್ ಆಗುತ್ತೆ ಬ್ಯಾಡ್ ಬ್ರೆತ್ ಪ್ರಾಬ್ಲಮ್ ಅನ್ಕೊಂಡ್ರೆ ಅದೊಂದು ಸೂಪರ್ಫಿಷಿಯಲ್ ಸೊಲ್ಯೂಷನ್ ಆಗುತ್ತೆ ಅಷ್ಟೇ. ಅದರಿಂದ ಪರ್ಮನೆಂಟ್ ಕ್ಯೂರ್ ಆಗಲ್ಲ, ಟೆಂಪ್ರರಿಯಾಗಿ ಮುಚ್ಚಿ ಹಾಕಿದಂಗೆ ಆಗುತ್ತೆ ಅಷ್ಟೇ. ಆ ಹೊತ್ತಿಗಷ್ಟೇ ಅಷ್ಟೇ. ಎದುರುಗಡೆಯವರು ಅಸಹ್ಯ ಪಡ್ಕೊಳ್ಬಾರ್ದು ಅಂತ ಅಷ್ಟೇ. ಓಕೆ, ಇದು ಆಗಿದೆ ಅನ್ಸುತ್ತಲ್ಲ? ಎಸ್, ಆಲ್ಮೋಸ್ಟ್ ಆಯ್ತು. ಒಂದು ಸ್ವಲ್ಪ ಕಲರ್ ಬಂದ್ರೆ. ಫೇವರೆಟ್ ಡಿಶ್ ಅದು ಮಂಗಳೂರು ಇದರಲ್ಲಿ? ಮಂಗಳೂರಲ್ಲಿ ಇದೆ, ಡೆಫಿನೆಟ್ಲಿ ಇದೆ. ಹೌದಾ? ಹೌದೌದು. ಅದಕ್ಕೆ ಇದನ್ನ ಚೂಸ್ ಮಾಡ್ಕೊಂಡು ಹೌದು ಮಾಡ್ತಾ ಇದ್ದೀರಾ? ಓಕೆ. ಆದ್ಮೇಲೆ ನನಗೂ ಸ್ವಲ್ಪ ತಿನ್ನಕ್ಕೆ ಸಿಗುತ್ತಲ್ಲ ಅಂತ. ಖಂಡಿತ. ತುಂಬಾ ಪೇಷನ್ಸ್ ಇದೆ ಅನ್ಸುತ್ತೆ ನಿಮ್ಗೆ. ಇರ್ಲೇಬೇಕಲ್ವಾ? ಖಂಡಿತ. ಕೆಲವು ಸತಿ ಕೆಲವು ಪೇಷಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ. ಎಸ್ಪೆಷಲಿ ಮಕ್ಕಳನ್ನ ಅನ್ಸುತ್ತೆ. ಹೌದು ಹೌದು. ಕಷ್ಟ ಆಗಲ್ವಾ ಮಕ್ಕಳನ್ನ ಟ್ರೀಟ್ ಮಾಡೋದು? ಪಾಪ ಗಲಾಟೆ ಮಾಡ್ತಾ ಇರ್ತವೆ ಅಂಡ್ ಸಖತ್ತು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ, ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡತ್ವೆ. ಹೌದು, ಇನ್ಫ್ಯಾಕ್ಟ್ ಎಷ್ಟೋ ಸತಿ ನಮಗೆ ಪಾಪ ಅನ್ಸ್ಬಿಡುತ್ತೆ, ಅಯ್ಯೋ ಬಿಟ್ಟು ಹಾಕೋಣ, ಯಾಕೆ ಸುಮ್ಮನೆ ನೋವು ಮಾಡೋದು ಅಂತ. ಬಟ್ ಏನಾಗುತ್ತೆ ಅಂದ್ರೆ ನಾವು ಶಾರ್ಟ್ ಟರ್ಮ್ ಅವರಿಗೆ ನೋವು ಆಗದೆ ಇರಲಿ ಅಂತ ಅನ್ಕೊಳ್ಳೋದ್ರಲ್ಲಿ ಲಾಂಗ್ ಟರ್ಮ್ ಅವರಿಗೆ ಪರ್ಮನೆಂಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಪೇರೆಂಟ್ಸ್ ಏನ್ ಮಾಡ್ತಾರೆ, ಈ ಹೋಗುವಂತ ಹಲ್ಲು, ಹಲ್ಲು ಅಂತಾರೆ, ಅದು ಹೋಗುತ್ತಲ್ವಾ ಪರವಾಗಿಲ್ಲ, ಹುಳುಕಾದ್ರೆ ಏನ್ ತೊಂದರೆ ಇಲ್ಲ ಅನ್ಬಿಟ್ಟು ಬಿಟ್ಟು ಹಾಕ್ತಾರೆ. ಬಟ್ ಅದು ಇನ್ಫೆಕ್ಟ್ ಆದ್ರೆ ಈ ಬರ್ತಾ ಇರುವಂತ ಹಲ್ಲು, ನೆಕ್ಸ್ಟ್ ಬರುವಂತಹ ಪರ್ಮನೆಂಟ್ ಹಲ್ಲು ಒಳಗಡೆಯಿಂದ ಡ್ಯಾಮೇಜ್ ಆಗಿ ಹೋಗುತ್ತೆ. ಸೊ ಪರ್ಮನೆಂಟ್ ಆಗಿ ಆ ಹಲ್ಲು ಬ್ರೌನ್ ಆಗಿ ಒಂಥರ ಶೇಪ್ ಔಟ್ ಆಗಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಆ ಮೂಮೆಂಟ್ ಅಲ್ಲಿ ನೋವಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ಕಟುಕರಾಗಿ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಬಟ್ ಲೋಕಲ್ ಅನಿಸ್ತೇಷಿಯಾ ತರ ಕೊಟ್ಟೇ ಇರ್ತೀರಾ? ಲೋಕಲ್ ಅನಿಸ್ತೇಷಿಯಾನೇ ಕೊಡಬೇಕು ಅಂತಿಲ್ಲ. ಕೆಲವು ಸತಿ ಲೋಕಲ್ ಅನಿಸ್ತೇಷಿಯಾದಲ್ಲೂ ಸ್ಪ್ರೇ ಮಾಡುವಂಥದ್ದೊಂದು ಕೆಲವು ಕೇಸಸ್ ಅಲ್ಲಿ ಅದು ನಡೆಯುತ್ತೆ. ಅದು ಆದ ಟೈಮಲ್ಲಿ ಬಹಳ ಒಳ್ಳೇದು, ಕೆಲವು ಸಿಚುವೇಶನ್ಸ್ ಅಲ್ಲಿ ಆಗಲ್ಲ, ಚುಚ್ಚೆ. ಅಯ್ಯೋ. ಓಕೆ, ಸೊ ಅದು ರೆಡಿ ಇದೆ, ಕೊಟ್ಬಿಡಿ. ಒಂಥರ ಸ್ವೀಟ್ ಬೋಂಡಾ ತರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗಿದ್ದು. ವಾಟ್ ಇಸ್ ದಿಸ್? ಮಾಲ್ಪುರಿ. ಮಂಗಳೂರಿನ ಮಾಲ್ಪುರಿ, ಒನ್ ವರ್ಷನ್ ಆಫ್ ಇಟ್. ಓಕೆ, ಮಾಲ್ಪುರಿ ಟೇಸ್ಟ್ ಖಂಡಿತ ಹೇಗಿದೆ ಅಂತ ಹೇಳ್ತೀನಿ, ಆದರೆ ಇದನ್ನ ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮಾಲ್ಪುರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಬಾಳೆಹಣ್ಣು, ಸಕ್ಕರೆ, ಮೊಸರು, ಗೋಧಿ ಹಿಟ್ಟು ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ತೆಳುವಾಗಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಈ ಮಿಶ್ರಣವನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿದರೆ ಮಾಲ್ಪುರಿ ಸವಿಯಲು ಸಿದ್ಧ. ಓಕೆ, ಟೆನ್ಷನ್ ಆಗ್ತಾ ಇದೆಯಾ? ಹೌದು, ಎಕ್ಸಾಮ್ ರಿಸಲ್ಟ್ ವೇಟ್ ಮಾಡ್ದಂಗೆ ಆಗ್ತಾ ಇದೆ. ಸಕ್ಕತ್ತಾಗಿದೆ. ಒಂದ್ ತಗೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಅಲ್ಲ, ಎರಡು ತಗೋಬಹುದು, ಬಟ್ ಸದ್ಯಕ್ಕೆ ಒಂದ್ ತಗೊಳ್ಳಿ. ಬೇಡ, ರಿಸ್ಕ್ ಬೇಡ. ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಚೆ ಪದ್ರ ಎಲ್ಲ ಫುಲ್ ಕ್ರಿಸ್ಪಿ ಇದೆ, ಅಂಡ್ ಒಳಗಡೆ ಆ ಬನಾನಾ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಖಂಡಿತ ರೆಸಿಪಿನ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಡ್ತೀರಾ ನಮಗೋಸ್ಕರ? ನೆಕ್ಸ್ಟ್ ಕ್ಯಾಬೇಜ್ ರೈಸ್ ಬಾತ್. ಓಕೆ, ಸೊ ಕ್ಯಾಬೇಜ್ ರೈಸ್ ಬಾತ್ ಫುಲ್ ಖಾರ ಖಾರ ಮಾಡ್ಕೊಡ್ತೀರಾ? ಸ್ವಲ್ಪ ಸ್ಪೈಸಿ, ಸ್ವಲ್ಪ ಟ್ಯಾಂಗಿ, ಸ್ವಲ್ಪ ಹುಳಿ. ಬಾಪ್ರೇ. ಓಕೆ, ಸೊ ಏನೇನ್ ಬೇಕು ಕ್ಯಾಬೇಜ್ ರೈಸ್ ಬಾತ್ ಮಾಡೋದಕ್ಕೆ? ತುಂಬಾ ಇಂಪಾರ್ಟೆಂಟ್ ಆಗಿ ಕ್ಯಾಬೇಜ್ ಬೇಕು. ಓಕೆ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ತುಪ್ಪ ಮತ್ತು ಎಣ್ಣೆ, ಹಸಿ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕಡಲೆಕಾಯಿ ಬೀಜ, ತೆಂಗಿನ ತುರಿ, ಹೆಚ್ಕೊಂಡಿರುವಂಥ ಈರುಳ್ಳಿ, ಗರಂ ಮಸಾಲೆ, ಉಪ್ಪು, ಅರಿಶಿನ, ಲಾಸ್ಟಿಗೆ ಹಾಕ್ಕೊಳ್ಳೋಕೆ ಸ್ವಲ್ಪ ಲಿಂಬೆ ರಸ, ಮತ್ತು ಗೋಡಂಬಿ ಆ್ಯಂಡ್ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಶುಂಠಿ. ಓಕೆ, ಇಷ್ಟು ಬೇಕು. ಅನ್ನ ಆಲ್ರೆಡಿ ಮಾಡಿಟ್ಕೊಂಡು, ಸೊ ಇದೆಲ್ಲ ಒಗ್ಗರಣೆಗೆ ಹಾಕಿ ಮಾಡುವಂಥದ್ದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಯಾ. ಏನು ಕೊಡ್ಲಿ? ಪ್ಯಾನ್ ಕೊಡ್ಲಾ? ಹೌದು. ಎಷ್ಟನೇ ವಯಸ್ಸಿಂದ ಹಾಡ್ತಾ ಇದ್ದೀರಾ? ನಮ್ಮಮ್ಮ ಹೇಳೋ ಪ್ರಕಾರ UKG ಅನ್ಸುತ್ತೆ. ಬಟ್ ಅದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದು
ಒಂದು ಸೆಕೆಂಡ್ ಇಯರ್ BDS ಇಂದ ಅನ್ಸುತ್ತೆ. ಹೌದಾ? ಹಾ. ಅದಕ್ಕೆ ಮುಂಚೆ ಯಾವ ಕಾಂಪಿಟೇಷನ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ವಾ? ಇಲ್ಲ ಯಾವ್ದ್ರಲ್ಲೂ ಮಾಡಿರ್ಲಿಲ್ಲ, ಮಾಡಿದ್ರಲ್ಲೆಲ್ಲ ಸೋತೆ ಇದ್ದೆ. ಮತ್ ನಿಮ್ಗೆ ಹೆಂಗೆ ಅನಿಸ್ತು ನಾನು ಹಾಡಬಹುದು ಅಂತ? ಐ ಮೀನ್ ಎನಿ ಪರ್ಟಿಕ್ಯುಲರ್ ಸಿಚುವೇಶನ್ ವೇರ್ ಯು ಫೆಲ್ಟ್ ಓ ನಾನು ಹಾಡ್ಬೋದಪ್ಪ ಅಂತ ಅನ್ಸಿದ್ದು ಯಾವಾಗ? ಇಲ್ಲ, ಎಲ್ರ ತರ ನಾನು ಹಾಡ್ತಾ ಇದ್ದೆ. ಫಸ್ಟ್ ತುಪ್ಪ ಮತ್ತೆ ಎಣ್ಣೆ ಒಂಚೂರು ಹಾಕೊಂಡ್ಬಿಟ್ಟೆ. ಎಲ್ರ ತರ ನಾನು ಹಾಡ್ತಾ ಇದ್ದೆ. ನನಗೆ ಅನಿಸ್ತಾ ಇತ್ತು ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ. ಬೇರೆಯವ್ರಿಗೆ ಅನಿಸ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಥರ್ಡ್ ಇಯರ್ BDS ಆಗೋ ಟೈಮಲ್ಲಿ ನನ್ನ ಕ್ಲಾಸ್ಮೇಟ್, ನನ್ನ ತಾಯಿ ಒಬ್ರು ಹೇಳಿದ್ರು, ನೀನು ಕಾಂಪಿಟಿಷನ್ ಇದಕ್ಕೆ ಹೋಗು, ಸಿಂಗಿಂಗ್ ಕಾಂಪಿಟಿಷನ್ಗೆ ಹೋಗು ಅಂತ. ಸೊ ಒಂದು ಸಿಂಗಿಂಗ್ ಕಾಂಪಿಟಿಷನ್ಗೆ ಹೋಗಿದ್ದೆ. ಅಲ್ಲಿ ಫಸ್ಟ್ ರೌಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಡಿಷನ್ ಕ್ಲಿಯರ್ ಆಗಿ ಫಸ್ಟ್ ರೌಂಡ್ ಕ್ಲಿಯರ್ ಆಗಿ ಕ್ವಾರ್ಟರ್ ಫೈನಲ್ಸ್ ತನಕ ಹೋದೆ. ಅಲ್ಲಿಂದ ಸ್ವಲ್ಪ ಗೊತ್ತಾಗಿದ್ದು ಹಾಡಕ್ಕಾಗತ್ತೆ ನನಗೆ ಅಂತ. ಅದರ ನಂತರ ಸೀರಿಯಸ್ ಆಗಿದೆ. ಸೊ ಈ ಕಡಲೆಕಾಯಿ ಹಾಕ್ಲಾ? ಎಸ್. ಸಾಕಲ್ಲ? ಹಾ. ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇದು ಈರುಳ್ಳಿ ಇಷ್ಟು ಹಾಕ್ಬೋದಾ? ಅಷ್ಟು ಹಾಕೊಳ್ಳಿ. ಫುಲ್ 1 ಕಪ್ ಹಾಕೊಂಬಿಡಿ. ಓಕೆ. ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಹಸಿಮೆಣಸಿನಕಾಯಿ ಇಸ್ ಆಪ್ಷನಲ್, ಮತ್ತು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ನಾನು ಖಾರ ಜಾಸ್ತಿ ತಿಂತೀನಿ, ಹಾಗಾದ್ರೆ ನನಗೆ ಬಿಟ್ರೆ ನಾನು ಹಿಂಗೆ ಹಾಕೋದು. ಸ್ವಲ್ಪ ಅದನ್ನ ಆಡಿಸಿದ್ರೆ ಚೆನ್ನಾಗಿರ್ತಿತ್ತು ನೀವು. ನೋಡಿ, ನಿಜವಾಗ್ಲೂ ಲೇಡೀಸಿಗೆ ಹೆಲ್ಪ್ ಮಾಡಿದ್ದೀನಿ ನಾನು ಅಡುಗೆ ಮಾಡ್ತಾ. ಇದೇ ಫಸ್ಟ್ ಅನ್ಸುತ್ತೆ ಇಷ್ಟು ಹೆಲ್ಪ್ ಮಾಡ್ತಾರೆ ಅದನ್ನ ನಿಮಗೆ. ತಗೊಳ್ಳಿ. ದೇರ್ ಇಸ್ ಆಲ್ವೇಸ್ ಎ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್. ಈಗ ಸ್ವಲ್ಪ ಹಾಕಿ. ಇಲ್ಲ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಬೇಕಾ? ಸೊ ಅಷ್ಟರಲ್ಲಿ ನಿಮ್ಮ ಸ್ಟಾರ್ ಸಿಂಗರ್ ಬಗ್ಗೆ ಹೇಳಿ ಹಾಗಾದ್ರೆ. ಸ್ಟಾರ್ ಸಿಂಗರ್ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್, ಬಹಳ ಒಳ್ಳೆ ಎಕ್ಸ್ಪೋಜರ್. ಯಾಕಂದ್ರೆ ಅದಕ್ಕಿಂತ ಮುಂಚೆ ಬಂದಿದ್ದಲ್ಲೆಲ್ಲ ಹೀಗೆ ಬಂದು ಹಾಗೆ ಹೊರಟೋಗಿದ್ದು. ಸ್ಟಾರ್ ಸಿಂಗರ್ ಸುವರ್ಣದಲ್ಲಿ ಆಲ್ಮೋಸ್ಟ್ 1.5 ವರ್ಷ ನಡೆದ ಕಾರ್ಯಕ್ರಮ ಆದ್ರಿಂದಾಗಿ ಜನ ದಿನ ನೋಡ್ತಿದ್ರು ಅಂಡ್ ಗುರ್ತು ಹಿಡಿತಾ ಇದ್ರು. ಸೊ ನಮ್ಗೇನೋ ಒಂದು ಹೊಸ ಫೀಲಿಂಗು. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಂದು ಜನ ಮಾತಾಡ್ಸೋದು, ಸೊ ಅದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್. ಅಂಡ್ ಅದು ಬಿಟ್ಟರೆ ದೊಡ್ಡ ದೊಡ್ಡ ಮ್ಯೂಸಿಕ್ ಇಂಡಸ್ಟ್ರಿಯ ದೊಡ್ಡ ಘಟಾನುಘಟಿಗಳು ಅವ್ರ ಮುಂದೆ ಹಾಡೋದು, ಅವರ ಫೀಡ್ಬ್ಯಾಕ್ ತಗೊಳ್ಳೋದು. ಸೊ ಅಲ್ಲಿ ತನಕ ಸುಮ್ಮನೆ ನಮಗೆ ಹಿಂಗೆ ಅನಿಸ್ತಿತ್ತು ಹಂಗೆ ಹಾಡ್ತಿದ್ವಿ. ಸೊ ಅವಾಗ ಅವರ ಫೀಡ್ಬ್ಯಾಕ್ ತಗೊಂಡು ಅದನ್ನ ಹಾಡೋದು ಆಲ್ಸೋ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಮಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಇತ್ತು. ಸೊ ಇಟ್ ವಾಸ್ ಎ ವೆರಿ ನೈಸ್ ಆ್ಯಂಡ್ ಎನ್ಲೈಟ್ನಿಂಗ್ ಎಕ್ಸ್ಪೀರಿಯನ್ಸ್. ಹಾಗೆ ಕ್ಯಾಬೇಜ್ ಹಾಕೊಂಡ್ರೆ ಆಯ್ತು. ಈರುಳ್ಳಿ ಒಂಚೂರು ಸಾಫ್ಟ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿಯ ಜರ್ನಿ ಇಟ್ಸ್ ಅನ್ಫರ್ಗೆಟಬಲ್ ಅನ್ಸುತ್ತೆ. ಖಂಡಿತ. ಐ ಮೇಡ್ ಅ ಲಾಟ್ ಆಫ್ ಫ್ರೆಂಡ್ಸ್. ತುಂಬಾ ಜನ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದು ಸ್ಟಾರ್ ಸಿಂಗರ್ ಇಂದಾಗಿ. ಇವಾಗ್ಲೂ ಎಲ್ಲೋ ಟಚ್ ಅಲ್ಲಿ ಇದ್ದಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಅದಾದ ನಂತರ ಯಾವ ರೀತಿ ಹೆಲ್ಪ್ ಆಯ್ತು ನಿಮ್ಮ ಕೆರಿಯರ್ಗೆ ಸ್ಟಾರ್ ಸಿಂಗರ್? ಆ ರಿಯಾಲಿಟಿ ಶೋ ಸಾಕಷ್ಟು ಜನರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಜೀವನದಲ್ಲಿ. ಎಷ್ಟೋ ಜನ ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ ಆ್ಯಂಡ್ ತಾವು ಕೂಡ ಹಾಡಿದ್ದೀರಿ ಫಿಲಮ್ಗಳಿಗೆ. ಬೇಸಿಕಲಿ ಅದರಿಂದಾಗಿನೇ ಅಲ್ಲಿ ಬಂದಂತಹ ಇಂಡಸ್ಟ್ರಿ ಬಿಗ್ ವಿಗ್ಸ್ ನೋಡಿ ಟ್ಯಾಲೆಂಟನ್ನ ಗುರುತಿಸಿ ಚಾನ್ಸ್ ಕೊಟ್ಟಿರೋದ್ರಿಂದಾಗಿ ತುಂಬಾ ಕ್ರೆಡಿಟ್ ನಮ್ಮ ಎಲ್ಲರ ಕರಿಯರಲ್ಲಿ ಆಗಿರುವಂತ ತುಂಬಾ ಕ್ರೆಡಿಟ್ ಸ್ಟಾರ್ ಸಿಂಗರ್ಗೆ ಹೋಗುತ್ತೆ. ಪಲಾವ್ ಎಲೆ ಹಾಕೋಬೇಕು. ಹೌದಾ? ಖಂಡಿತ ಹಾಕೋಬೇಕು. ಓಕೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ತಾ ಇದ್ದೀರಾ ಅಷ್ಟೇ. ಈಗೇನಾ ಅಲ್ವಾ? ಹಾಗೆ. ಸೊ ಇದು ಎನಿವೇ ಚೂರ್ ಕುಕ್ ಆಗ್ಬೇಕು ಅನ್ಸುತ್ತೆ ಕ್ಯಾಬೇಜ್ ನೋಡ್ತಾ ಇದ್ರೆ. ಅಷ್ಟರಲ್ಲಿ ಒಂದು ಹಾಡು ಹೇಳ್ಬೋದಾ? ಓಕೆ. ನಿಮ್ಮ ಯಾವುದೇ ಫೇವ್ರೆಟ್ ಆದ್ರೂ ಓಕೆ. ಕನ್ನಡ ಬಾ ಮಳೆ ಬಾ ಅಂತ ಒಂದು ಹಾಡು. ಓಕೆ, ನನಗೆ ಬಹಳ ಇಷ್ಟವಾದ ಹಾಡು. ಬಾ ಮಳೆಯೇ ಬಾ, ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನನ್ನನಲ್ಲೇ ಬರಲಾರದಂತೆ, ಅವಳಿಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ,
ಹಿಂತಿರುಗಿ ಹೋಗದಂತೆ ಹಿಂತಿರುಗಿ ಹೋಗದಂತೆ ಬಿಡದೆ ಬಿರುಸಾಗಿ ಸುರಿ. ನಾನು ಇನ್ನು ಕಣ್ಮುಚ್ಕೊಂಡು ಕೇಳ್ತಾ ಇದ್ದೆ, ಇನ್ನು ಹಾಗೆ ಹೋಯ್ತು ಇಷ್ಟು ಬೇಗ. ಅದು ಆವಾಗ್ಲೇ ನಿಲ್ಲಿಸ್ಬೇಕಂತೆ, ನೀವು ಮುಗಿಲಿಂತ ಕಾಯ್ಬಾರ್ದಂತೆ, ನೀವು ಕಣ್ಮುಚ್ಕೊಂಡು ಆಸ್ವಾದಿಸ್ತಾ ಇರ್ಬೇಕಾದ್ರೆ ನಿಲ್ಲಿಸ್ಬೇಕು ಅಂತ ಯಾರು ಹೇಳಿದ್ನೆ. ಹಂಗಾರೆ ನೀನ್ ಸ್ವಲ್ಪ ಹೊತ್ತು ಕಣ್ಬಿಟ್ಕೊಂಡೇ ಇರ್ತಿದ್ದೆ. ಓಕೆ, ಸೊ ಇದು ಯಾವ ಹಂತದಲ್ಲಿದೆ? ಇವಾಗ ಇದನ್ನ ಮುಚ್ಚಳ ಮುಚ್ಚೋ ಹಂತದಲ್ಲಿದೆ. ಮುಚ್ಚಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕೋಬೇಕು. ಅದು ಪೇಸ್ಟ್ ಆಗಬಾರ್ದು. ಓಕೆ, ಜಸ್ಟ್ ಕ್ರಶ್ ಮಾಡ್ಕೊಂಡು. ಓ, ಸೊ ಮಧ್ಯ ಬೆಳ್ಳುಳ್ಳಿ ಸಿಗ್ತಾ ಇರಬೇಕು. ಹೌದು. ಓಕೆ, ಶುಂಠಿ ಇದ್ದು ಆ ಫ್ಲೇವರ್ ಬರಬೇಕು. ಓಕೆ, ಸುಮ್ಮನೆ ಗಾರ್ನಿಶಿಂಗ್ ಸ್ವಲ್ಪ ಗೋಡಂಬಿ, ಏನೋ ಟೈಮ್ ಪಾಸ್ ಒಂಚೂರು. ಹಾ, ಓಕೆ, ಕೆಳಗಡೆ ಒಂದೆರಡು ಹಾಕಬೇಕು. ಇದನ್ನ ಇದರಲ್ಲಿ ಕವರ್ ಮಾಡಬೇಕು. ಸೊ ಆ ಥರ ಇಟ್ಬಿಟ್ಟು ಅದನ್ನ 10 ನಿಮಿಷ ಬೇಕ್ ಬಿಟ್ಬಿಡ್ಬೇಕು. ಓಕೆ, ಸೊ 10 ನಿಮಿಷದಲ್ಲಿ ಒಂದು 2.5 ನಿಮಿಷ ನಾವು ಬ್ರೇಕ್ ತಗೋಬೋದಾ? ಓ, ಖಂಡಿತ. ಕ್ಯಾಬೇಜ್ ಬಾತ್ ರೆಡಿ ಆಗ್ತಾ ಇದೆ. ನೋಡೋಕ್ಕಂತೂ ಡಿಫ್ರೆಂಟ್ ಆಗಿದೆ, ತಿನ್ನಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆಯೋ ನೋಡೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಬೇಗ ಬ್ರೇಕ್, ನಿಮ್ಮ ನೆಚ್ಚಿನ ಮನೆ ಅಡಿಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದಾಗಿದೆಯಾ? ಆಲ್ಮೋಸ್ಟ್ ಆಗಿದೆ. ತೆಗೆದು ನೋಡೋಣವಾ? ಹಾ, ನೋಡೋಣ. ಓಕೆ, ಆಗಿದೆ ಅನ್ಸುತ್ತೆ. ಓ ಎಸ್. ಇವಾಗ ಹಾ, ಇದಕ್ಕೆ ಸ್ವಲ್ಪ ಕಾಯಿ ತುರಿ. ಓಕೆ, ಇದು ಮಂಗಳೂರಿದ್ದು ಟಿಪಿಕಲ್ ಒಂದು ಕಾಯಿಲೆ, ಎಲ್ಲದಕ್ಕೂ ಕಾಯಿ ತುರಿ ಹಾಕುವಂಥದ್ದು. ಕಾಯಿ ತುರಿ ಇಲ್ಲದೆ ಅಡಿಗೆ ಕಂಪ್ಲೀಟೇ ಆಗೋದಿಲ್ಲ ಕಡೆ ಎಲ್ಲ. ಹೌದು, ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲದಕ್ಕೂ ತೆಂಗಿನೆಣ್ಣೆನೆ ಜಾಸ್ತಿ ಯೂಸ್ ಮಾಡೋದು. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೌದಾ? ಓಕೆ, ಇದು ಸ್ವಲ್ಪ ಹಾಕ್ಬಿಡಿ. ಗರಂ ಮಸಾಲ. ಓಕೆ, ಸೊ ಯಾವ ರೀತಿ ಅಭ್ಯಾಸ ಮಾಡ್ತೀರಿ ನೀವು? ಹೌ ಡು ಯು ಪ್ರಾಕ್ಟೀಸ್ ಮ್ಯೂಸಿಕ್? ನಾನು ನನ್ನ ಕ್ಲಿನಿಕಲ್ಲೇ ಆ್ಯಕ್ಚುಲಿ ಕೀಬೋರ್ಡು ಮತ್ತು ರೆಕಾರ್ಡಿಂಗ್ ಸಾಫ್ಟ್ವೇರು, ಕಂಪೋಸಿಂಗ್ ಸಾಫ್ಟ್ವೇರು, ಓ ಅದೆಲ್ಲ ಮೈಕು ಆಹಾ, ಕಂಪ್ಲೀಟ್ ಒಂದು ರೆಕಾರ್ಡಿಂಗ್ ಸೆಟಪ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ಫ್ಯಾಕ್ಟ್ ಕೆಲವು ಜಿಂಗಲ್ಸ್ ಎಲ್ಲ ಕಂಪೋಸ್ ಮಾಡಿದ್ದೀನಿ. ಸೊ ಜಿಂಗಲ್ಸ್ ಯಾವುದಕ್ಕೆ? ಅಲ್ಲಿನ ಪ್ರೈವೇಟ್ FM ಓ ಗ್ರೇಟ್ ಸ್ಟೇಷನ್ಸಲ್ಲಿ ಬರ್ತಾ ಇದೆ. ಓಕೆ, ಕೆಲವು ಸೀರಿಯಲ್ಗಳಲ್ಲೂ ಸಣ್ಣ ಸಣ್ಣ ಬಿಟ್ಟು ಕಂಪೋಸ್ ಮಾಡಿ ಆಹಾ, ಕೊಟ್ಟಿದ್ದೀನಿ. ಓಕೆ, ಸೊ ಅದರಲ್ಲೇ ನನ್ನ ಕ್ಲಿನಿಕಲ್ಲೇ ಮಿನಿ ರೆಕಾರ್ಡಿಂಗ್ ಸ್ಟುಡಿಯೋ ಥರ ಇರೋದ್ರಿಂದ ಅಲ್ಲೇ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಸೊ ಪೇಷನ್ಸ್ ಇಲ್ಲದಾಗ ಈ ಕಡೆ ಬಂದು ರೆಕಾರ್ಡ್ ಮಾಡ್ತಾ ಇರೋದು? ಹೌದೌದು, ಪೇಷನ್ಸ್ ಇದ್ದಾಗ ತಪ್ಪು ತಿಳ್ಕೊತಾರೆ ಹಾಡ್ತಾ ಇದ್ರೆ ನಾನು. ಖಂಡಿತ. ಬಟ್ ಅದನ್ನ ನೋಡಿಯೋ ಪೇಷನ್ಸ್ ಬರ್ತಾರಲ್ಲ, ಸೊ ಅದಕ್ಕೆ ಖುಷಿ ಆಗ್ತಾ ಇರೋದು ನನಗೆ. ಕಾಣೋ ಥರ ಇದೆಯಾ ನಿಮ್ಮ ರೆಕಾರ್ಡಿಂಗ್ ಸೆಟಪ್ ಪೇಷನ್ಸ್ಗೆ? ಕೀಬೋರ್ಡ್ ಕಾಣಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇಲ್ಲ ಇಲ್ಲ, ಬೇರೆ ಯಾವಾಗ ಬೇಕೋ ತೆಗೆದು ಇಟ್ಕೊಂಡು ಮೈಕು ಹಾಡೋದು? ಹೌದು. ಓಕೆ, ಸ್ವಲ್ಪ ಉಪ್ಪು ಹಾಕ್ಲಾ? ಸೊ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಗಬೇಕು ಅನ್ನೋ ಆಸೆ ಇದೆಯಾ? ಯಾಕೆಂದ್ರೆ ಕಂಪೋಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ನನ್ನ ಅಲ್ಟಿಮೇಟ್ ಏಮ್ ಆಕ್ಚುಲಿ ಅದು. ಓಕೆ, ಒಂದು ಫುಲ್ ಫ್ಲೆಜ್ಡ್ ಕಂಪೋಸರ್ ಆಗಬೇಕು, ಒಂದು ಅಕಂಪ್ಲಿಷ್ಡ್ ಕಂಪೋಸರ್ ಆಗಬೇಕು ಅನ್ನೋದೇ ನನ್ನ ಅಲ್ಟಿಮೇಟ್ ಗೋಲು. ಸೊ ನೋಡೋಣ ಏನಾಗುತ್ತೆ ಅಂತ, ಹೋಪ್ಫುಲಿ. ಓಕೆ, ಸೊ ಇವಾಗ ಇದಾಗಿದೆ. ಹೌದಾ? ಹೌದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? ನೆಕ್ಸ್ಟು ಬಾಯ್ಲ್ಡ್ ರೈಸನ್ನು, ಅನ್ನವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಆಫ್ ಮಾಡ್ಕೊಂಡ್ಬಿಡೋಣ. ಥ್ಯಾಂಕ್ ಯು. ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡಿ ಸ್ವಲ್ಪ, ನಾನು ಹೇಳ್ಕೊಡ್ತೀನಿ. ಹೌದು. ಸೊ ಇದಕ್ಕೆ ಇವಾಗ ಬೆಂದಿರೋ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ನೀವು ಅನ್ನ ಹಾಕಿದ್ರೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಓಕೆ, ತುಂಬ ಕಷ್ಟ ಕೊಡ್ತಾ ಇದ್ದೀನಿ ನಿಮಗೆ. ಇರಲಿ ಬಿಡಿ, ಪರವಾಗಿಲ್ಲ. ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ರೆ ಸಾಕು ನಮಗೆ. ಹಾಕ್ಬಿಡಿ. ಥ್ಯಾಂಕ್ ಯು. ಸೊ ಇದು ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗೋ ತನಕ ಸ್ವಲ್ಪ ಮಾತಾಡ್ಬೋಣ. ಹಾಂ, ಆ್ಯಕ್ಚುಲಿ ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಟ್ರೀಟ್ ಮಾಡಬಹುದಾ? ಗರ್ಭಿಣಿ ಸ್ತ್ರೀಯರಿಗೆ? ಸಿಂಗರ್ ಅಲ್ಲಪ್ಪ, ನಾನು ಡೆಂಟಿಸ್ಟ್ರಿ ಬಗ್ಗೆ ಜಾಸ್ತಿ ಕೇಳ್ತಿದ್ದೀನಿ. ಪ್ರೆಗ್ನೆಂಟ್ ವುಮೆನ್ಗೆ ಟ್ರೀಟ್ ಮಾಡ್ಬೋದಾ? ಪ್ರೆಗ್ನೆನ್ಸಿಯಲ್ಲಿ ಕೆಲವು ಟ್ರೀಟ್ಮೆಂಟ್ಗಳನ್ನು ಮಾಡೋ ಹಂಗಿಲ್ಲ. ಅದು ಒಂದು ಪೀರಿಯಡ್ ಆಫ್ ಟೈಮ್. ಈಗ ಫಸ್ಟ್ ಟ್ರೈಮೆಸ್ಟರ್ ಮತ್ತು ಲಾಸ್ಟ್ ಟ್ರೈಮೆಸ್ಟರಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಇಲ್ಲ. ಫಾರ್ ಎಕ್ಸಾಂಪಲ್ ಹಲ್ಲು ತೆಗೆಯುವಂಥದ್ದು, ರೂಟ್ ಕೆನಲ್ ಮಾಡುವಂಥದ್ದು, ಯಾವುದೇ ರೀತಿದ್ದು ಸ್ವಲ್ಪ
ಡೇಂಜರ್ ಇರುವಂಥ ಪ್ರೊಸೀಜರ್ಗಳನ್ನ ಫಸ್ಟ್ ಟ್ರೈಮೆಸ್ಟರ್ ಮತ್ತು ಫೈನಲ್ ಟ್ರೈಮೆಸ್ಟರ್ ಅಲ್ಲಿ ಮಾಡಲ್ಲ. ಓಕೆ. ಮೊದಲನೇ 3 ತಿಂಗಳು ಮತ್ತೆ ಕಡೆ 3 ತಿಂಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅಂತ ಇರ್ತಾರೆ. ಫಸ್ಟ್ ಟ್ರೈಮೆಸ್ಟರ್ ಯಾಕೆ ಅಂತಂದ್ರೆ ನೀವು ಯಾವುದೇ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದರ ಸೈಡ್ ಎಫೆಕ್ಟ್ ಬೆಳೀತಾ ಇರುವ ಮಗು ಮೇಲೆ ಆಗುತ್ತೆ ಅಂತ. ಓಕೆ. ಅದಕ್ಕೆ ಕಾರಣ. ಫೈನಲ್ ಟ್ರೈಮೆಸ್ಟರ್ ಅಲ್ಲಿ ಯಾಕೆ ಅಂತಂದ್ರೆ ಸ್ವಲ್ಪ ಮಿಸ್ಕ್ಯಾರೇಜ್ ಇದೆಲ್ಲ ಡೇಂಜರ್ ಇರುತ್ತೆ, ತುಂಬಾ ಸ್ಟ್ರೆಸ್ ಆದ್ರೆ ಅವರಿಗೆ ಅಂತ. ಸೊ ಆ ಟ್ರೈಮೆಸ್ಟರ್ ಅಲ್ಲಿ ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಹೆಚ್ಚಾಗಿ ಪ್ರೆಗ್ನೆಂಟ್ ಲೇಡೀಸಿಗೆ ಏನು ಹೇಳೋದಂದ್ರೆ ಏನೇ ಟ್ರೀಟ್ಮೆಂಟ್ ಇದ್ರು, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಕ್ಯಾವಿಟಿ ಇದ್ರೂ ಅದನ್ನ ಸೆಕೆಂಡ್ ಟ್ರೈಮೆಸ್ಟರ್ ಅಲ್ಲೇ ಪ್ರಿಕಾಷನರಿ ಮೆಜರ್ ಆಗಿ ಟ್ರೀಟ್ ಮಾಡಿಸ್ಕೊಂಡ್ಬಿಡ್ಬೇಕು ಅಂತ. ಯಾಕಂದ್ರೆ ಅದು ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ನೋವು ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಬಹಳ ಕಷ್ಟದ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಅದಕ್ಕೋಸ್ಕರ ಸೊ ಇದು ಇವಾಗ ಮಿಕ್ಸ್ ಆಗಿದೆ ಮಸಾಲೆ ರೈಸ್ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದೆ. ಲಿಂಬೆ ರಸನ್ನ ಹಾಕೊಂಡ್ಬಿಡೋಣ. ಹಾಗಾಗಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಒಂದು ಸ್ವಲ್ಪ ಹಾಕೊಂಬಿಡಿ. ಬಹಳ ಧಾರಾಳ ಮನಸ್ಸು ನಿಮ್ದು. ಹೌದು, ನಾವು ಆಕ್ಚುಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನುವಂತ ದೇಹ ನಮ್ದು. ಸೊ ಓಕೆ. ಇನ್ನೇನಾದ್ರೂ ಹಾಕೋದ್ ಬಾಕಿ ಇದೆಯಾ? ಇಲ್ಲ, ಎಲ್ಲ ಆಯ್ತು. ಇದಕ್ಕೆ ಇನ್ಫ್ಯಾಕ್ಟ್ ದ್ರಾಕ್ಷಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ ಒಣ ದ್ರಾಕ್ಷಿನ. ಬಟ್ ನಾನ್ ಪ್ರಿಫರ್ ಮಾಡಲ್ಲ. ಬಟ್ ಕೆಲವರು ಅದನ್ನ ಇಷ್ಟಪಡ್ತಾರೆ, ಅದನ್ನು ಹಾಕೋಬಹುದು ಗೋಡಂಬಿ ಜೊತೆ. ಸೊ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನೋಡೋಕೆ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡ್ಬಿಡ್ಲಾ? ಇನ್ಶೂರೆನ್ಸ್ ಇದೆಯಾ? ಕ್ಯಾಬೇಜ್ ಬಾತ್ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕಿ ಬಿಸಿ ಆದ ನಂತರ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಕ್ಯಾಬೇಜ್ ಅನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿ ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಮುಚ್ಚಳ ಮುಚ್ಚಿ ಸ್ವಲ್ಪ ಕಾಲ ಕ್ಯಾಬೇಜ್ ಅನ್ನು ಬೇಯಲು ಬಿಡಿ. ನಂತರ ಇದಕ್ಕೆ ಕಾಯಿ ತುರಿ, ಗರಂ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಈ ಕ್ಯಾಬೇಜ್ ಮಿಶ್ರಣಕ್ಕೆ ಮಾಡಿಟ್ಟುಕೊಂಡ ಅನ್ನವನ್ನು ಸೇರಿಸಿ ಚೆನ್ನಾಗಿ ಹೊಂದಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಕ್ಯಾಬೇಜ್ ಬಾತ್ ಸವಿಯಲು ಸಿದ್ಧ. ಓಕೆ, ಈ ಜಾಗದಲ್ಲಿ ಇದ್ಕೊಂಡು ನಂಗೆ ಬೇರೆ ಚಾಯ್ಸೇ ಇಲ್ಲ. ಹೌದು, ಯಾರು ಏನ್ ಮಾಡ್ಕೊಟ್ರು ತಿನ್ಲೇಬೇಕಾಗುತ್ತೆ ಖಂಡಿತ. ಬಟ್ ಇಲ್ಲಿ ತನಕ ಎಲ್ಲರೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೋಡುವ. ಕಂಗ್ರಾಚುಲೇಷನ್ಸ್. ಪಾಸ. ಡಿಸ್ಟಿಂಕ್ಷನ್. ಓ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ನಿಂಬೆ ಹಣ್ಣು ಹಾಕಿದ್ ನಾನು, ಸೊ ನನಗೆ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಹುಳಿಯಾಗಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಚೆನ್ನಾಗಿದೆ, ಬೇರೆ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಇದಕ್ಕೊಂಚೂರು ಹುಳಿ ಜಾಸ್ತಿ ಇರೋದ್ರಿಂದ ಒಂಥರ ಇನ್ನೂ ನೀವು ಹೇಳ್ದಂಗೆ ಟ್ಯಾಂಗಿ, ಸ್ಪೈಸಿ ಸಕಲಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೀವು ಪ್ಲೀಸ್ ಒಂಥರ ಟೇಸ್ಟ್ ನೋಡ್ಬಿಡಿ. ರಿವೆಂಜ್ ತಗೋತಾ ಇದ್ದೀರಾ? ಖಂಡಿತ ಇಲ್ಲ. ಆಗಿದೆ ಅಲ್ಲ? ಆಕ್ಚುಲಿ ನಿಮ್ ರಿಯಾಕ್ಷನ್ ನೋಡಿದ್ರೆ ಚೆನ್ನಾಗಿಲ್ಲ ಅನ್ನೋ ತರ ಕಾಣಿಸುತ್ತೆ ನಮಗಿಲ್ಲಿ ಅರ್ಥ ಮಾಡ್ಕೊಳ್ಳೋರಿಗೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ. ವಂಡರ್ಫುಲ್. ಇಲ್ಲಿ ಬಂದು ಅಡುಗೆ ಮಾಡಿದ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಡಿ, ಚಿಕ್ಕದಾಗಿ ಚೊಕ್ಕದಾಗಿ, ಬೈಬೇಡಿ. ಇಲ್ಲ, ಬಹಳ ಸಂತೋಷ ಆಯ್ತು. ಆಕ್ಚುಲಿ ತುಂಬಾ ಸಂತೋಷ ಆಯ್ತು. ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ, ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾ ಖುಷಿ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್. ಸೊ ಇನ್ ಮುಂದೆ ಮನೆಗೆ ಹೋಗಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಡುಗೆ ತಿಂಡಿನಲ್ಲಿ? ಸ್ವಲ್ಪ ಏನಾದ್ರು ಕಾನ್ಫಿಡೆನ್ಸ್ ಬಂತ? ಅಂದ್ರೆ ಅದೇ ಹೆದರಿಕೆ ಇರೋದು. ಇನ್ನು ಅಮ್ಮ ನನ್ನ ಕೈಯಲ್ಲಿ ಎಲ್ಲೋ ಅಡುಗೆ ಮಾಡಿಸ್ತಾರೆ ಅನ್ನೋದೇ ನನಗೆ ಸ್ವಲ್ಪ ಭಯ. ಓಕೆ, ನೋಡೋಣ. ಓಕೆ, ಸೊ ಡಾಕ್ಟರ್ ನಿತಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಇಟ್ ವಾಸ್ ಅ ಪ್ಲೇಜರ್. ಸೊ ಮಂಗಳೂರಿಂದ ನಮಗೋಸ್ಕರ ಬೆಂಗಳೂರು ತನಕ ಅಡುಗೆ ಮಾಡೋದಕ್ಕೋಸ್ಕರ ಬಂದಿದ್ದೀರಾ ಅಂದರೆ ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು. ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಾಗಲಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ. ನಮ್ಮ ಸುವರ್ಣ ವಾಹಿನಿಯ ಮನೆ ಅಡುಗೆ ತಂಡದ ಪರವಾಗಿ ನಿಮಗೊಂದು ಕಿರು ಕಾಣಿಕೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ 2 ಒಳ್ಳೊಳ್ಳೆ ರೆಸಿಪೀಸ್ ಆಯಿತು ನಿತಿನ್ ಅವರಿಂದ, ನಮ್ಮ ಪ್ರತಿಮಾ ಅವರಿಂದ ಕೂಡ 2 ಮಸ್ತ್ ರೆಸಿಪೀಸ್ ಆಯಿತು. ನನಗಂತೂ ಹೊಟ್ಟೆ ಫುಲ್ ಆಗೋಗಿದೆ. ನೀವು ಇವತ್ತಿನ ರೆಸಿಪೀಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಬರೆದು ಕಳಿಸಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ತಗೊಂಡು ಮತ್ತಷ್ಟು ಹರಟೆಯೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ನಂದಿನಿ. ಅಂಟಿಲ್ ದೆನ್, ನಮಸ್ಕಾರ.